ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ಗುರುನ್ ವಂದೇ ಹಯಗ್ರೀವದಯಾಶ್ರಯನ್. ಶ್ರೀ ಗುರುಭ್ಯೋ ನಮಃ. ಹನುಮಂತ ಯಾವ ರೀತಿ ರಾಮನ ಸೇವೆ ಮಾಡ್ತಾ ಇದ್ದ ಅಂತ ನಾವು ನೋಡಿದ್ವಿ. ಸೇವೆ ಮಾಡಿ ಏನನ್ನು ಪ್ರಾರ್ಥಿಸಿದ, ಏನನ್ನು ಬೇಡಿದ? ಬರೀ ಭಕ್ತಿಯನ್ನು ಪ್ರಾರ್ಥಿಸಿದ ಅಂತ. ಇದೆಲ್ಲ ಆದಮೇಲೆ ರಾಮ ಸೀತೆಗೆ ಅಂತ ಒಂದು ಮುತ್ತಿನ ಹಾರವನ್ನು ಕೊಡ್ತಾನೆ. ಯಾರಿಗೆ ಕೊಡಬೇಕು ಅಂತ ಇಷ್ಟ ಉಂಟು ಅವರಿಗೆ ಕೊಡು ಅಂತ. ಆಗ ಸೀತೆ, ರಾಮನಿಗೆ ಯಾರು ತುಂಬ ಇಷ್ಟ? ರಾಮನಿಗೆ ಹನುಮಂತ ತುಂಬ ಇಷ್ಟ. ಹಾಗಾಗಿ ಅವನಿಗೇ ಆ ಮುತ್ತಿನ ಹಾರ ಕೊಡುವ ಅಂತ ಸೀತಾದೇವಿ ಹನುಮಂತನಿಗೆ ಆ ಮುತ್ತಿನ ಹಾರ ಕೊಡ್ತಾರೆ ಅಂತ. ಕೆಲಸ ಎಲ್ಲ ಮುಗೀತು. ಹನುಮಂತ ಮಂಗ ಏನು ಮಾಡ್ತಿರ್ಬೋದು? ವಾಪಸ್ ಬೇರೆಯವರ ತೋಟಕ್ಕೆಲ್ಲ ಹಾರೋದು, ಇದ್ದ ಹಣ್ಣು ಕದಿಯುವುದು, ತಿನ್ನುವುದು, ಏನು ಮಾಡ್ತಿರ್ಬೋದು? ಅಥವಾ ಸುಗ್ರೀವನ ಮಿತ್ರ, ಹಾಗಾಗಿ ಸುಗ್ರೀವ ಏನಾದರೂ ಅಧಿಕಾರ ಕೊಟ್ಟು ಆ ಅಧಿಕಾರವನ್ನು ನಿಭಾಯಿಸ್ತಾ ಇದ್ನ ಹನುಮಂತ? ಏನು ಮಾಡ್ತಿದ್ದ? ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಉತ್ತರ ಕೊಡ್ತಾರೆ. ನಮೋ 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 ರಾಮ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೇಮೆ ಅಂತ. ಹನುಮಂತ ರಾಮದೇವರ ಸ್ಮರಣೆ ಮಾಡ್ತಾ ಮಾಡ್ತಾ, ರಾಮದೇವರಿಗೆ ನಮಸ್ಕಾರ ಮಾಡ್ತಾ ಮಾಡ್ತಾನೆ ಇಡೀ ಸಂಚಾರ ಮಾಡ್ತಾ ಇದ್ರು ಅಂತ. ನಾವೆಲ್ಲರೂ ಕೂಡ ದೇವರ ಸೇವೆ ಎಷ್ಟು ಮಾಡೋದು? ನಾವು ಅಥವಾ ಅಧ್ಯಯನ ಮಾಡಿ ಆಗಿದೆ, ನಾವು ಗ್ರಂಥ ಓದಿದ್ದೇವೆ, ಏನು ನಾವು ಹಿರಿಯರಿಗೆ ನಮಸ್ಕಾರ ಮಾಡೋದು ಬೇಕು ಅಂತಿಲ್ಲ, ಅಥವಾ ಪೂಜೆ ಎಲ್ಲ ಬೇಕು ಅಂತಿಲ್ಲ, ನಾವೆಲ್ಲ ಅಧ್ಯಯನ ಮಾಡಿದ್ದೇವೆ ಅಂತೆಲ್ಲ ಹೇಳ್ಬೋದು. ಆದರೆ ಆ ರೀತಿಯಲ್ಲ. ನಾವು ಏನು ಮಾಡಿದ್ರೂ ಕೂಡ ಗುರು ಹಿರಿಯರ ಸ್ಮರಣೆ ನಾವು ಮಾಡ್ತಾ ಇರಬೇಕು, ಅವರಿಗೆ ನಮಸ್ಕಾರ ಮಾಡ್ತಾ ಇರಬೇಕು. ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದ ಹಾಗೆಯೇ ನಮಗೆ ಭಕ್ತಿ ಜ್ಞಾನ ಇದೆಲ್ಲವೂ ಹೆಚ್ಚಾಗ್ತಾ ಇರ್ತದೆ. ಆ ಒಂದು ಸಂದೇಶವನ್ನು ಹನುಮಂತ ದೇವರು ಕೊಡ್ತಾರೆ. ಇಷ್ಟೆಲ್ಲ ಸೇವೆ ಮಾಡಿದರೂ ಕೂಡ ಆ ರಾಮದೇವರ ಸ್ಮರಣೆ ಮಾಡಿ ಅವರಿಗೆ ನಮಸ್ಕಾರ ಮಾಡ್ತಾನೇ ಇದ್ದರು ಅಂತ. ಮತ್ತು ಎಷ್ಟು ಭಕ್ತಿಯನ್ನು ಹನುಮಂತ ರಾಮದೇವರ ಹತ್ರ ಮಾಡ್ತಿದ್ರು, ಅಷ್ಟೇ ಪ್ರೀತಿಯನ್ನು ರಾಮದೇವರು ಕೂಡ ಹನುಮಂತನ ಮೇಲೆ ತೋರಿಸ್ತಾ ಇದ್ರು ಅಂತ. ಎಷ್ಟು ಅಂತ ಕೇಳಿದರೆ, ಈ ರಾಮ ಹೋದಾಗ ಪರಂಧಾಮಕ್ಕೆ ಹೊರಡುವ ಸಂದರ್ಭದಲ್ಲಿ ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಅಂತ ಹೇಳಿ, ಯಾರಿಗೆಲ್ಲ ಮೋಕ್ಷಕ್ಕೆ ಬರಬೇಕು ಅಂತ ಆಸೆ ಉಂಟು, ಕ್ರಿಮಿ ಕೀಟ ಪಶು ಪ್ರಾಣಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ ರಾಮದೇವರು. ಹನುಮಂತ ಸಹ ಬರ್ತಾನಂತೆ. ಆಗ ನೀನು ಇಲ್ಲೇ ಇರು, ನೀನು ಇಲ್ಲೇ ಇದ್ದು ಸ್ಮರಣೆ ಮಾಡ್ತಾ ಇರು ಅಂತ ಹನುಮಂತನಿಗೆ ಹೇಳ್ತಾನಂತೆ ರಾಮದೇವರು. ಆಗ ಹನುಮಂತ, ಅಲ್ಲ, ನಾನು ಇಲ್ಲಿ ಇದ್ದೆ ಎಂತ ಮಾಡೋದು, ಎಲ್ಲಿರುವುದಿಲ್ಲಿ ಕೇಳಿದಾಗ, ನೀನು ಕಿಂಪುರುಷ ಖಂಡದಲ್ಲಿ ಇರು ಅಂತ ಹೇಳ್ತಾರೆ. ಹಾಗಾಗಿ ಹನುಮಂತ ದೇವರು ಈಗಲೂ ಕೂಡ ಆ ಹನುಮಂತ ಅವತಾರದಲ್ಲಿಯೇ, ಯಾವುದೋ ಬೇರೆ ರೂಪ ಹಾಗೇನಲ್ಲ, ಆ ಕಪಿಯ ರೂಪದಲ್ಲಿಯೇ ಕಿಂಪುರುಷ ಖಂಡದಲ್ಲಿ ಈಗ ಸಹ ಇದ್ದಾರೆ ಅಂತ. ರಾಮಾಯಣ ಯಾವಾಗ ಆದದ್ದು? 23ನೇ ಯುಗದಲ್ಲಿ, ತ್ರೇತಾಯುಗದಲ್ಲಿ. ಈಗ 28ನೇ ಕಲಿಯುಗ. ಇಷ್ಟು ಸಮಯ ಆದರೂ ಕೂಡ ಹನುಮಂತ ದೇವರು ಆ ಕಿಂಪುರುಷ ಖಂಡದಲ್ಲಿ ಈಗ ಸಹ ಇದ್ದಾರೆ ಅಂತ. ಏನು ಮಾಡ್ತಿದ್ದಾರೆ ಅಂತ ಕೇಳಿದರೆ, ರಾಮಾಯಣವನ್ನು ನಿತ್ಯ ಗಾನ ರೂಪದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಸ್ವಾನಂದ ಹೇತೋ ಭಜತಾಂ ಜನಾನಾಂ ಮಗ್ನ ಸದಾ ರಾಮ ಕಥಾ ಸುಧಾಯಾಂ ಅಸಾವಿಧಾನಿಂಚ ನಿಷೇವಮಾಣೋ ರಾಮಂ ಪತಿಂ ಕಿಂಪುರುಷೇ ಕಿಲಾಸ್ತೆ ಅಂತ. ಆ ರಾಮಾಯಣವನ್ನು ಗಾನ ಮಾಡ್ತಾ ಮಾಡ್ತಾ ಈಗ ಸಹ ಕಿಂಪುರುಷ ಖಂಡದಲ್ಲಿದ್ದಾರೆ ಅಂತ. ಯಾವ ರಾಮಾಯಣ? ನಮಗೆ ಗೊತ್ತಿರುವಂತಹ ರಾಮಾಯಣ ಅಲ್ಲ, ನಮಗೆ ಗೊತ್ತೇ ಇಲ್ಲ ಯಾವ ರಾಮಾಯಣ ಸಹ ಸರಿಯಾಗಿ. ಈಗ ವಾಲ್ಮೀಕಿ ರಾಮಾಯಣ, ಮಧ್ವಾಚಾರ್ಯರು ಬರೆದಂತಹ ರಾಮಾಯಣ ಇದೆಲ್ಲ ನಮಗೆ ಗೊತ್ತುಂಟು, ಇಷ್ಟೇ, ಹೆಸರು ಕೇಳಿದ್ದೇವೆ. ಆದರೆ ಮುಖ್ಯ ಪ್ರಾಣದೇವರು ಹನುಮಂತ ದೇವರು ಈ ರಾಮಾಯಣವನ್ನಲ್ಲಂತೆ, ಮೂಲ ರಾಮಾಯಣ ಅಂತ ಒಂದುಂಟು. ಹಯಗ್ರೀವ ದೇವರು ರಚಿಸಿದಂತಹ ಒಂದು ರಾಮಾಯಣ.
100 ಕೋಟಿ ಗ್ರಂಥದಷ್ಟು ಆ ರಾಮಾಯಣ ಉಂಟು. ಆ ರಾಮಾಯಣವನ್ನು ಗಾನ ರೂಪದಲ್ಲಿ ಈಗ ಸಹ ಕಿಂಪುರುಷ ಖಂಡದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಅಷ್ಟು ಮಾತ್ರ ಅಲ್ಲ, ರಾಮದೇವರು ಏನು ಅನುಗ್ರಹ ಮಾಡಿದ್ದಾರೆ ಅಂತ ಕೇಳಿದರೆ ಎಲ್ಲರನ್ನು ಕರ್ಕೊಂಡು ಪರಧಾಮಕ್ಕೆ ಹೋದರು. ಆದರೆ ಒಂದು ರೂಪದಲ್ಲಿ ಈಗ ಸಹ ಆ ಕಿಂಪುರುಷ ಖಂಡದಲ್ಲೇ ಹನುಮಂತ ದೇವರ ಜೊತೆ ಇದ್ದಾರೆ ಅಂತ. ಹಾಗೆ ನಾವು ಕೂಡ ಆ ರಾಮದೇವರ ಸ್ಮರಣೆಯನ್ನು ಸದಾಕಾಲ ಮಾಡ್ತಾ ಇರಬೇಕು. ಹನುಮಂತ ದೇವರ ಸ್ಮರಣೆಯನ್ನು ಸದಾಕಾಲ ಮಾಡ್ತಾ ಇರಬೇಕು. ಹೀಗೆ ಹನುಮಂತ ಅವತಾರ ವರ್ಣನೆಯನ್ನು ಮುಗಿಸ್ತಾರೆ. ನಂತರ ಭೀಮ ಅವತಾರದ ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಈ ಪಾಂಡುರಾಜನಿಗೆ ಒಂದು ಶಾಪ ಇರ್ತದೆ. ಅವ ರಾಜ ಹಾಗಾಗಿ ಬೇಟೆಗೆ ಅಂತ ಹೋಗಿರ್ತಾನೆ. ಅಲ್ಲಿ ಜಿಂಕೆಯನ್ನು ನೋಡ್ತಾನೆ. 2 ಜಿಂಕೆ ವಿಹಾರದಲ್ಲಿರ್ತದೆ. ಅವ ಒಂದು ಜಿಂಕೆಗೆ ಬಾಣ ಪ್ರಯೋಗ ಮಾಡ್ತಾನೆ. ಆ ಒಂದು ಜಿಂಕೆ ಸತ್ತು ಹೋಗ್ತದೆ. ಆಗ ನಿಜವಾಗಿ ಅದೊಂದು ಋಷಿ. ಆ ಋಷಿಗಳು ತಮ್ಮ ನಿಜ ರೂಪಕ್ಕೆ ಬಂದು ಪಾಂಡವಿಗೆ ಹೇಳ್ತಾರೆ, ಈಗ ಇನ್ನೊಂದು ಜಿಂಕೆ ಆ ಋಷಿಯ ಪತ್ನಿ. ಹೀಗೆ ನಾವು ವಿಹಾರದ ಸಂದರ್ಭದಲ್ಲಿ ನೀನು ನನ್ನ ಪತ್ನಿಯ ಸಂಹಾರ ಮಾಡಿದಿ. ಇನ್ನು ನೀನು ಕೂಡ ಸ್ತ್ರೀಯರ ಜೊತೆ ವಿಹಾರ ಮಾಡುವಾಗ ನಿನ್ನ ಮರಣ ಆಗ್ತದೆ ಅಂತ. ಹಾಗಾಗಿ ಅವತ್ತಿನಿಂದ ಅವರು ಬ್ರಹ್ಮಚಾರಿಯೇ ಆಗಿ ಇದ್ದರು. ಆದರೆ ಅವರಿಗೆ ಸಂತಾನ ಬೇಕು ಅಂತಿರ್ತದೆ. ಆಗ ಕುಂತಿಗೆ ಒಂದು ವರ ಇರ್ತದೆ. ದೂರ್ವಾಸರು ಒಂದು ವರ ಕೊಟ್ಟಿರ್ತಾರೆ, ನೀನು ಯಾವುದಾದ್ರೂ ದೇವರ ಸ್ಮರಣೆ ಮಾಡಿ ಈ ಒಂದು ಮಂತ್ರವನ್ನು ಹೇಳಿದರೆ ನಿಮಗೆ ಆ ದೇವರಿಂದ ಒಂದು ಸಂತಾನ ಆಗ್ತದೆ ಅಂತ. ದೂರ್ವಾಸರು ಎಷ್ಟು ಮುಂದಾಲೋಚನೆ. ಕುಂತಿದೇವಿ ಚಿಕ್ಕ ಇರುವಾಗನೇ ಇನ್ನು ಮುಂದೆ ಭವಿಷ್ಯದಲ್ಲಿ ದಂಪತಿಗಳಿಗೆ ಈ ಒಂದು ಸಮಸ್ಯೆ ಬರ್ತದೆ, ಹಾಗಾಗಿ ಒಂದು ಪರಿಹಾರಕ್ಕೋಸ್ಕರ ಈಗನೇ ಒಂದು ಅನುಗ್ರಹ ಮಾಡ್ತಾರೆ ಅಂತ. ಹಾಗೆ ಆ ದೂರ್ವಾಸರು ಕೊಟ್ಟಂತಹ ಮಂತ್ರವನ್ನು ಕುಂತಿ ಹೇಳ್ತಾಳೆ, ನನಗೆ ಈಗ ದೂರ್ವಾಸರು ಒಂದು ಅನುಗ್ರಹ ಮಾಡಿದ್ದಾರೆ, ಹಾಗಾಗಿ ನಾನು ಯಾವ ಮಂತ್ರ ಹೇಳಿ ಯಾವ ದೇವರ ಸ್ಮರಣೆ ಮಾಡಿ ಮಂತ್ರ ಹೇಳ್ತೇನೋ ಆ ದೇವತೆಗಳಿಂದ ನನಗೆ ಒಂದು ಪುತ್ರ ಸಂತಾನ ಆಗ್ತದೆ ಅಂತ. ಸರಿ ಅಂತ ಪಾಂಡು ಹೇಳ್ತಾನೆ. ಮೊದಲಿಗೆ ಧರ್ಮದ ರಕ್ಷಣೆ ನಡಿಬೇಕು, ಧರ್ಮ ಪರಿಪಾಲನೆ ಆಗಬೇಕು. ಹಾಗಾಗಿ ಆ ಧರ್ಮರಾಜನ ಒಂದು ಸಂತಾನ ಬೇಕು ಅಂತ. ಸರಿ ಅಂತ ಆ ಧರ್ಮರಾಜನಿಂದ ಒಂದು ಸಂತಾನ ಸಿಗ್ತದೆ, ಯುಧಿಷ್ಠಿರ ಅಂತ ಆ ಮಗುವಿನ ಹೆಸರು. ಇನ್ನು ಬರೀ ಧರ್ಮ ಉಳಿಯುವುದು ಅಂತ ಹೇಳಿದರೆ ಅದರ ಪರಿಪಾಲನೆ ಯಾರಾದರೂ ಮಾಡಬೇಕು. ಈಗ ಲಾ ಇದ್ದರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಪೊಲೀಸ್ ಬೇಕು. ಹಾಗೆ ಯಾರನ್ನು ಇಡುವುದು, ಪರಿಪಾಲನೆ ಧರ್ಮದ ರಕ್ಷಣೆಗೆ ಯಾರನ್ನು ಇಡುವುದು? ಗಟ್ಟಿರಬೇಕು ಅವರು. ಇನ್ಫ್ಲುಯೆನ್ಸಿಗೆ ಬಗ್ಗಬಾರ್ದು, ಹಣಕ್ಕೂ ಬಗ್ಗಬಾರ್ದು, ಯಾವುದಕ್ಕೂ ಬಗ್ಗಬಾರ್ದು. ಅವರಿಗೂ ಅಷ್ಟು ಸಾಮರ್ಥ್ಯ ಇರಬೇಕು. ಅವ್ರಿಗಿಂತ ಇನ್ನೊಬ್ಬರು ಬಲಿಷ್ಠರಿದ್ದರೆ ಆ ಬಲಿಷ್ಠರು ತಪ್ಪು ಮಾಡಿದರೆ ಇವರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬ ಬಲಶಾಲಿ ಒಬ್ಬರು ಬೇಕು ಅಂತ. ಅದಕ್ಕೆ ಯಾರ ಹತ್ರ ಹೋಗೋದು? ಸರಿ, ಮುಖ್ಯ ಪ್ರಾಣದೇವರು ಅವರೊಬ್ಬರೇ ಇದ್ದದರಲ್ಲಿ ಬಲಿಷ್ಠರು. ಹಾಗಾಗಿ ಅವರ ಹತ್ರ ನಾವು ಸಂತಾನ ಪ್ರಾರ್ಥಿಸುವ ಅಂತ ಆ ಮುಖ್ಯ ಪ್ರಾಣದೇವರ ಸ್ಮರಣೆಯನ್ನು ಮಾಡ್ತಾಳೆ. ಸ್ಪೃಷ್ಟೇವಯಂ ಪ್ರೀತಿಮತಾಲಿಲೇನ ನರೇಂದ್ರಕಾಂತ ಸುಶಿವೇತ್ರ ಕುಂತಿ. ಆ ಮುಖ್ಯ ಪ್ರಾಣದೇವರ ಸ್ಮರಣೆ ಮಾಡಿ ಮುಖ್ಯ ಪ್ರಾಣದೇವರು ಬರ್ತಾರೆ. ಬರೀ ಸ್ಪರ್ಶದಿಂದ ಸಂತಾನವನ್ನು ಕರುಣಿಸ್ತಾರೆ ಅಂತ. ಹೀಗೆ ಅವರಿಂದ ಅವರೇ ಮುಖ್ಯ ಪ್ರಾಣದೇವರೇ ಇನ್ನೊಂದು ರೂಪದಲ್ಲಿ ಬರ್ತಾರೆ ಅಂತ. ಈ ಭೀಮ ರೂಪದಲ್ಲಿ ಮುಖ್ಯ ಪ್ರಾಣದೇವರು 2ನೇ ಅವತಾರವನ್ನು ತಾಳ್ತಾರೆ ಅಂತ. ನಂತರ ಅವರ ಮಹಿಮೆಗಳನ್ನು ಹೇಳ್ತಾ ಬರ್ತಾರೆ. ಅಂತಹ ಆ ಮುಖ್ಯ ಪ್ರಾಣದೇವರ ಸ್ವಾಮಿಯಾದಂತಹ ಆ ರಾಮದೇವರ ಸ್ಮರಣೆಯನ್ನು ಮಾಡ್ತಾ ನಾಳೆ ಶ್ರೀಪಾದರಿಂದ ಆ ರಾಮದೇವರ ಪೂಜೆಯು ಸಂಸ್ಥಾನ ಪೂಜೆಯು ಕೃಷ್ಣಮಠದಲ್ಲಿ ನಡಿಲಿಕ್ಕುಂಟು. ಇವತ್ತು ವಸಂತ, ಹಾಗೆ ನಮಗೆಲ್ಲರಿಗೆ ಇಷ್ಟು ದಿವಸ ಆ ಪಾನಕವನ್ನು ಕೊಟ್ಟು ನಮ್ಮೆಲ್ಲರನ್ನೂ ಸ್ವಲ್ಪ ಸಂತೃಪ್ತರನ್ನಾಗಿ ಮಾಡಿದ್ದಾರೆ. ಅಂತಹ ಶ್ರೀಪಾದರು ಮತ್ತೆ ಮತ್ತೆ ಹೀಗೆ ಬರ್ತಾ ಈ ಬಾಂಧವ್ಯವನ್ನು ಇದೇ ರೀತಿ ಉಳಿಸಬೇಕು ಅಂತ ಹೇಳ್ತಾ ಇಂದಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇನ್ನು ಶ್ರೀಪಾದರು ಪ್ರವಚನ ಮಾಡ್ತಾರೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.
ಪರಮ ಪೂಜ್ಯ ಪರ್ಯಾಯ ಮಠಾಧೀಶರಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರಿಗೆ ಪ್ರಣಾಮಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಇನ್ನು ಉತ್ತರಾದಿ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದರು ಪ್ರಹ್ಲಾದಕೃತ ನರಸಿಂಹಸ್ತುತಿಯ ಉಪನ್ಯಾಸವನ್ನು, ಮಂಗಲ ಉಪನ್ಯಾಸವನ್ನು ನೀಡಿ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಶ್ರೀ ಗುರುಭ್ಯೋ ನಮಃ. ಪರ್ಯಾಯ ಪೀಠಾಧೀಶರಾದ ವೇದವರ್ಧನ ತೀರ್ಥರು ಬಹಳ ಉತ್ತಮವಾದ ರೀತಿಯಲ್ಲಿ ವೇದಗಳ ವರ್ಧನ, ಧರ್ಮದ ವರ್ಧನ, ಜ್ಞಾನವರ್ಧನವನ್ನು ಮಾಡ್ತಾ ಇದ್ದಾರೆ. ನಿಜವಾದ ಅರ್ಥದಲ್ಲಿ ವೇದ ವಿದ್ವಾಂಸರನ್ನು ಕರೆಸಿ ಎಲ್ಲ ವೇದಗಳ ಸಮಗ್ರವಾದ ಪಾರಾಯಣ, ಘನಪಾಠ ಎಲ್ಲದರ ಸಮರ್ಪಣೆಯನ್ನು ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಮಾಡಿಸುವ ಮೂಲಕ ವೇದ ವಿದ್ವಾಂಸರ ಒಂದು ಪೋಷಣೆ, ವೇದಗಳ ಘೋಷಣೆ, ಇವುಗಳ ಮೂಲಕ ವೇದಗಳ ವರ್ಧನವನ್ನು ಮಾಡಿ ನಿಜವಾದ ಅರ್ಥದಲ್ಲಿ ವೇದವರ್ಧನ ತೀರ್ಥರಾಗಿದ್ದಾರೆ. ಜೊತೆಗೆ ತಮ್ಮ ಉಪನ್ಯಾಸದ ಮೂಲಕ ಜ್ಞಾನವರ್ಧನ, ಗೋವಿಂದ ನಾಮಸ್ಮರಣದ ಮೂಲಕ ಭಕ್ತಿಯ ವರ್ಧನವನ್ನು ಮಾಡ್ತಾ ಈ ಪರ್ಯಾಯವನ್ನು ಅತ್ಯಂತ ವೈಭವದಿಂದ ನಡೆಸ್ತಾ ಇರೋದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅವರಿಗೆ ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಶ್ರೀ ಗುರುಭ್ಯೋ ನಮಃ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವಿಪ್ರಾದ್ವಿಷಡ್ಗುಣಯುತಾದರವಿಂದನಾಭಪಾದಾರವಿಂದವಿಮುಖಾಶ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತಮನೋವಚನಾತ್ಮಗೇಹ ಪ್ರಾಣಃ ಪುನಾತಿ ಸಕಲಂ ನ ತು ಭೂರಿಮಾನಃ. ಭಕ್ತಿಯ ಮಹತ್ವವನ್ನು ಭಕ್ತವತ್ಸಲನಾದ ನರಸಿಂಹನ ಮುಂದೆ ಭಕ್ತಾಗ್ರೇಸರನಾದ ಪ್ರಹ್ಲಾದರಾಜ ಮಾಡ್ತಾ ಇದ್ದಾನೆ. ಭಕ್ತಿಯ ಮಹತ್ವ ಎಷ್ಟಿದೆ? ದುರ್ಜನರು, ಅಜ್ಞಾನಿಗಳು, ದುಷ್ಟರು, ದುರುಳರು, ದುರಾತ್ಮರು ಅವರಿಗಿಂತಲೂ ಭಕ್ತರು ಬಹಳ ಶ್ರೇಷ್ಠ ಅಂತ ಮಾತ್ರ ಅಲ್ಲ, ಜ್ಞಾನಿಗಳು ದ್ವಿಷಡ್ಗುಣಯುತಾತ್ 12 ಗುಣಗಳನ್ನು ಬ್ರಾಹ್ಮಣನಿಗೆ ಹೇಳಿದ್ದಾರೆ. ವಿಶೇಷವಾಗಿ ಮಹಾಭಾರತದಲ್ಲಿ, ಆ ಮಹಾಭಾರತದಲ್ಲಿ ಹೇಳಿದ
12 ಗುಣಗಳು, ಬಹಳ ಶ್ರೇಷ್ಠವಾದ ಗುಣಗಳು. ಬ್ರಾಹ್ಮಣನಾಗಿ ಆ ಎಲ್ಲ ಗುಣಗಳನ್ನು ಪಡೆದುಕೊಳ್ಳಬೇಕಾದದ್ದು ಕರ್ತವ್ಯ. ಅದರಲ್ಲಿ ಎಲ್ಲರಿಗೂ, ಎಲ್ಲ ವರ್ಣದವರೂ ಅಳವಡಿಸಿಕೊಳ್ಳಬೇಕಾದ ಅನೇಕ ಗುಣಗಳಿವೆ. ಆ ಎಲ್ಲ ಗುಣವಂತಿಕೆ ಇರುವ ಸಜ್ಜನರು ಅಂತ ಸಮಾಜದಲ್ಲಿ ಮನ್ನಣೆಯನ್ನು ಪಡೆದವರಿಗೂ ಭಕ್ತಿ ಇರಲಿಲ್ಲ ಅಂತಾದರೆ, ದೇವರಲ್ಲಿ ಪ್ರೀತಿ ಇರಲಿಲ್ಲ ಅಂತಾದರೆ ಅವರ ಸ್ಥಾನ, ಅವರ ಮಾನ ದೇವರ ದೃಷ್ಟಿಯಲ್ಲಿ ಬಹಳ ಕಡಿಮೆ, ಶಾಸ್ತ್ರದ ದೃಷ್ಟಿಯಲ್ಲಿ ಅವರು ಬಹಳ ಚಿಕ್ಕವರು. ಇನ್ನೊಬ್ಬ ಇದ್ದಾನೆ, ಅವನು ಬ್ರಾಹ್ಮಣ ಅಲ್ಲ, ಹೆಚ್ಚಿನ ಸಾಧನೆಯನ್ನೇನು ಮಾಡಿಲ್ಲ, ಓದಿಲ್ಲ, ಕಲಿತಿಲ್ಲ, ಆದರೆ ಪರಮಾತ್ಮನಲ್ಲಿ ಭಕ್ತಿ ಇದೆ ಅಂತಾದರೆ ಅಂತಹ ವ್ಯಕ್ತಿಯನ್ನು ಉತ್ತಮ ಎಂಬುದಾಗಿ ತಿಳಿಯಬೇಕು. ಇದನ್ನು ಪ್ರಹ್ಲಾದರಾಜರು ತಿಳಿಸ್ತಾರೆ. ಭಕ್ತಿಯ ಮಹತ್ವ ಎಷ್ಟು ಅನ್ನುವುದನ್ನು ಸಂಕ್ಷಿಪ್ತವಾಗಿ ಅವರು ಹೇಳ್ತಾರೆ. ವಿಪ್ರಾದ್ವಿಷಡ್ಗುಣಯುತಾತ್. 12 ಗುಣಗಳು ಯಾವುದು ಅಂತ ನಿನ್ನೆ ಕೇಳಿದಿರಿ. ಧನಾಭಿಜನ ರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗಾಹ. ಇವು 12. ಈ 12 ಗುಣಗಳು ಅಂತ ತಿಳಿಯಬಾರದು ಅನ್ನುವುದಕ್ಕೋಸ್ಕರ ಶ್ರೀಮದಾಚಾರ್ಯರು ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ತಮ್ಮ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. 12 ಗುಣಗಳು ಯಾವುದು? ಜ್ಞಾನಂಚ ಸತ್ಯಂಚ ದಮಶಮಶ್ಚ ಹ್ಯಮಾತ್ಸರ್ಯಂ ಹ್ರೀಸ್ತಿತಿಕ್ಷಾ ಅನಸೂಯ ದಾನಂಚ ಯಜ್ಞಶ್ಚ ತಪಶ್ರುತಂಚ ಮಹಾವ್ರತಾಃ 12 ಬ್ರಾಹ್ಮಣಸ್ಯ ಅಂತ ಮಹಾಭಾರತದಲ್ಲಿ ಹೇಳಿದ್ದಾರೆ. ಆ 12 ಧರ್ಮಗಳನ್ನು, ಗುಣಗಳನ್ನು ತೆಗೆದುಕೊಳ್ಳಬೇಕು ಅಂತ. ಜ್ಞಾನ ಮೊಟ್ಟ ಮೊದಲನೆಯದಾಗಿ ಎಣಿಸೋದು ಜ್ಞಾನವನ್ನು. ಒಬ್ಬ ಬ್ರಾಹ್ಮಣನ ಶ್ರೀಮಂತಿಕೆ ಎಷ್ಟಿದೆ ಅಂತ ನೋಡಿ ಅವನನ್ನು ದೊಡ್ಡವ ಅಂತ ತಿಳಿಯುವುದಲ್ಲ. ಅವನ ಬಲ, ಅವನ ಸೌಂದರ್ಯ, ಅವನ ಜನ, ಅವನ ಕೈ ಕೆಳಗೆ ಕೆಲಸ ಮಾಡುವ ಜನ, ಅವನ ಮನೆ, ಆಸ್ತಿ ಪಾಸ್ತಿಗಳು ಯಾವುದೂ ಅವನ ದೊಡ್ಡಸ್ತಿಕೆಗೆ ಕಾರಣ ಅಲ್ಲ. ಜ್ಞಾನಂಚ, ಅವನು ಸಂಪಾದನೆ ಮಾಡಿದ ಜ್ಞಾನವೇ ಅವನ ದೊಡ್ಡಸ್ತಿಕೆಗೆ ಕಾರಣ. ಎಷ್ಟು ವೇದಗಳ ಅಧ್ಯಯನ ಮಾಡಿದ್ದಾನೆ, ಎಷ್ಟು ಶಾಸ್ತ್ರಗಳ ಅಧ್ಯಯನ ಮಾಡಿದ್ದಾನೆ, ಇದು ಮುಖ್ಯ. ವೇದಗಳನ್ನು ಅಧ್ಯಯನ ಮಾಡಿ, ವೇದಾಂತದ ಅಧ್ಯಯನವನ್ನು ಮಾಡಿ ಪರಮಾತ್ಮನನ್ನು ಚೆನ್ನಾಗಿ ತಿಳಿದುಕೊಂಡಂತಹ ವ್ಯಕ್ತಿ, ತನ್ನ ಶಕ್ತಿಗೆ ಅನುಗುಣವಾಗಿ ಆದರೂ ಚೆನ್ನಾಗಿ ತಿಳಿದುಕೊಂಡಂತಹ ವ್ಯಕ್ತಿ, ಅವನು ನಿಜವಾದ ಅರ್ಥದಲ್ಲಿ ಬ್ರಾಹ್ಮಣ. ಆ ತರಹದ ಜ್ಞಾನ ಇದೆ. ಆದರೆ ಅರವಿಂದ ನಾಭಪಾದಾರವಿಂದ ವಿಮುಖಾತ್, ಸಮಗ್ರವಾದಂತಹ ವೇದವನ್ನು ಮುಖೋದ್ಗತವಾಗಿ ಹೇಳ್ತಾನೆ, ವೇದಾಂತವನ್ನು ಮುಖೋದ್ಗತವಾಗಿ ಹೇಳ್ತಾನೆ, ಬೇಕಾದಷ್ಟು ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿದ್ದಾನೆ, ವಿವಿಧ ಶಾಸ್ತ್ರಗಳ ಪರಿಚಯವಿದೆ, ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಸ್ಮರಣ ಶಕ್ತಿ ಇದೆ, ಎಲ್ಲವೂ ಇದೆ. ಆದರೆ ನಾನು ಕಷ್ಟಪಟ್ಟು ಅಧ್ಯಯನ ಮಾಡಿ ನನ್ನ ಬುದ್ಧಿವಂತಿಕೆಯಿಂದ ಇಷ್ಟೆಲ್ಲವನ್ನು ನಾನು ತಿಳಿದುಕೊಂಡಿದ್ದೇನೆ, ಜ್ಞಾನವನ್ನು ಗಳಿಸಿದ್ದೇನೆ ಅಂತ ಒಂದು ಅಹಂಕಾರ ಇದ್ದರೆ ಆ ಜ್ಞಾನ ಇದ್ದು ಪ್ರಯೋಜನ ಇಲ್ಲ. ಅರವಿಂದನಾಭ ಪಾದಾರವಿಂದ ವಿಮುಖನಾದಂತೆ. ಅರವಿಂದನಾಭ ಅಂದರೆ ಪದ್ಮನಾಭ, ಅರವಿಂದ ಕಮಲ, ಅರವಿಂದನಾಭ ಅಂದರೆ ಪದ್ಮನಾಭ, ಪದ್ಮನಾಭನ ಪಾದಗಳಿಂದ ವಿಮುಖನಾದಂತೆ ಅವನು. ನಾನು ಸ್ವತಂತ್ರವಾಗಿ ಜ್ಞಾನವನ್ನು ಪಡೆದಿದ್ದೇನೆ ಅಂದರೆ ಇವನಿಗೆ ದೇವರು ಕಾಣ್ತಾ ಇಲ್ಲ ಅಂತ ಅರ್ಥ, ದೇವರಿಗೆ ಬೆನ್ನು ಮಾಡಿ ಮಾತನಾಡ್ತಾ ಇದ್ದಾನೆ ಅಂತ ಅರ್ಥ. ತಿಳಿವಲ್ಲಿ ತಿಳಿಪಲ್ಲಿ ತಿಳುವಳಿಕೆ ನೀನಾಗಿ, ದಾಸರಂತಾರೆ, ತಿಳುವಳಿಕೆಯನ್ನು ಕೊಡೋದು ಭಗವಂತ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಯಾಕೆ ದೇವರ ಪೂಜೆಯನ್ನು ಮಾಡಬೇಕು ಅಂತ.
ಪಿತಾ ಗುರು ಪರಮಂ ದೈವತಂಚ ವಿಷ್ಣು ಸರ್ವೇಷಾಂ ತೇನ ಪೂಜ್ಯಸ್ಸೇವ. ಅವನೇ ಗುರು. ಎಲ್ಲರಿಗೂ ಶ್ರೀಮದ್ ಆಚಾರ್ಯರಿಗೆ ಹೇಗೆ ವೇದವ್ಯಾಸ ದೇವರು ನೇರವಾಗಿ ಉಪದೇಶ ಮಾಡುತ್ತಾರೆ, ಹಾಗೆ ಭಗವಂತ ಉಪದೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಯೋಗ್ಯತೆ ಅಲ್ಲ. ಆದರೆ ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ, ಗುರುಗಳಲ್ಲಿ ಅಂತರ್ಯಾಮಿಯಾಗಿದ್ದು ಆ ಜ್ಞಾನವನ್ನು ಉಪದೇಶ ಮಾಡುತ್ತಾನೆ ಅಂತ ಯಾದವಾರ್ಯರು ನಮಗೆಲ್ಲ ಪರಮಾತ್ಮ ಹೇಗೆ ಗುರು ಅನ್ನುವುದನ್ನು ವಿವರಣೆ ಮಾಡುತ್ತಾರೆ. ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾಗಿದ್ದು ಹೃದಯಸ್ಥೋ ಬಾದರಾಯಣ, ಅವರ ಹೃದಯದಲ್ಲಿ ವೇದವ್ಯಾಸ ದೇವರಿದ್ದು ನಮಗೆ ಉಪದೇಶ ಮಾಡುತ್ತಾರೆ. ಇಷ್ಟು ಮಾತ್ರ ಅಲ್ಲ, ನಮ್ಮ ಹೃದಯದಲ್ಲಿದ್ದು ಅವರು ಹೇಳಿದ್ದು ಚೆನ್ನಾಗಿ ಅರ್ಥ ಆಗೋ ಹಾಗೆ ನಮಗೂ ಅನುಗ್ರಹವನ್ನು ಮಾಡುತ್ತಾರೆ. ಇಂತಹ ಗುರು ಯಾರಿದ್ದಾರೆ? ಹೇಳುವ ಉಪದೇಶ ಮಾಡುವ ವ್ಯಕ್ತಿಗಳಲ್ಲಿಯೂ ಭಗವಂತ ಇದ್ದಾನೆ, ಕೇಳುವ ವ್ಯಕ್ತಿಯಲ್ಲಿ ತಿಳುವಳಿಕೆಯನ್ನು ಕೊಡುವುದಕ್ಕೂ ಭಗವಂತನಿದ್ದಾನೆ, ಇಂದ್ರಿಯದಲ್ಲಿಯೂ ದೇವರಿದ್ದಾನೆ. ಶ್ರೋತ್ರೇಂದ್ರಿಯದಲ್ಲಿ ಶಬ್ದಗಳು ಕಿವಿಗೆ ಬಿದ್ದಾಗ ಶಬ್ದಗಳ ಜ್ಞಾನ ಮಾಡಿಸುವುದಕ್ಕೆ, ಶಬ್ದಗಳ ಅರ್ಥ ಮನಸ್ಸಿಗೆ ಚೆನ್ನಾಗಿ ಆಗಬೇಕು, ಮನಸ್ಸಿನಲ್ಲಿಯೂ ದೇವರಿದ್ದಾನೆ. ಹಾಗಾದರೆ ಇಂದ್ರಿಯದಲ್ಲಿಯೂ, ಶ್ರೋತ್ರೇಂದ್ರಿಯದಲ್ಲಿಯೂ, ಮನಸ್ಸಿನಲ್ಲಿಯೂ, ಚಕ್ಷುರಾದಿ ಇಂದ್ರಿಯಗಳಲ್ಲಿಯೂ ಎಲ್ಲ ಕಡೆಗಿದ್ದು ಆ ತತ್ವಾಭಿಮಾನಿ ದೇವತೆಗಳಿಗೂ ಪ್ರೇರಣೆಯನ್ನು ಮಾಡಿ ವಾಯುದೇವರ ದ್ವಾರ ನಮಗೆಲ್ಲ ಜ್ಞಾನವನ್ನು ಕೊಡಿಸುವವನು ಭಗವಂತ ಅನ್ನುವ ಕಾರಣಕ್ಕೆ ದೇವರಿಂದ ಜ್ಞಾನ ಬಂತು ಅನ್ನುವ ಒಂದು ಕೃತಜ್ಞತೆಯ ಮನೋಭಾವ ಇರಬೇಕು. ಇದೇನೋ ದೊಡ್ಡ ಪಂಡಿತನಾದ, ಬಹಳ ದೊಡ್ಡ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ, ಆಗ ಮಾತ್ರ ಬಂದು ದೇವರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು ಅಂತ ತಿಳಿಯಬೇಡಿ. ಜ್ಞಾನ ಅಂದರೆ ಹೆಜ್ಜೆ ಹೆಜ್ಜೆಗೆ ಎದುರಿಗೆ ನೆಲ ಇದೆ ಅಂತ ತಿಳಿದು ನಾನು ಕಾಲಿಡ್ತೇನೆ, ಇದು ಅನ್ನ ಅಂತ ವಿಶ್ವಾಸ ಇಟ್ಟು ತುತ್ತು ಬಾಯಿಯಲ್ಲಿಡ್ತೇನೆ. ಇದೆಲ್ಲ ಜ್ಞಾನವೇ. ಇದು ಲೌಕಿಕ ಜ್ಞಾನ, ಆದರೆ ಜ್ಞಾನವೇ. ಇದು ಅನ್ನ ಅಂತ ಜ್ಞಾನ ನನಗೆ ಬಂತು, ಕಣ್ಣಿಗೆ ಕಂಡಿತು. ಎಷ್ಟೋ ಜನ ಹುಟ್ಟು ಕುರುಡರಿದ್ದಾರೆ, ಅವರು ಯಾವ ಪ್ರಕೃತಿಯ ಸೌಂದರ್ಯವನ್ನು ಈ ಜನ್ಮದಲ್ಲಿ ಕಂಡಿಲ್ಲ. ಆ ಪ್ರಸಂಗ ನಮಗೆ ಬಂದಿಲ್ಲ, ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ. ಕುರುಡರಿಗೂ ಸಾಕಷ್ಟು ಚೆನ್ನಾಗಿ ಜ್ಞಾನ ಇರುತ್ತದೆ, ಕಣ್ಣಿದ್ದವರಿಗಿಂತಲೂ ವೇಗವಾಗಿ ನಡೆಯುವವರಿದ್ದಾರೆ. ಅವರಿಗೆ ಒಂದು ವಿಶಿಷ್ಟವಾದ ಅಂತರ್ದೃಷ್ಟಿಯನ್ನು ದೇವರು ಕೊಟ್ಟಿರ್ತಾನೆ, ಅದೊಂದು ಬೇರೆ. ಆದರೆ ಬಾಹ್ಯವಾದ ಪ್ರಪಂಚದ ಸೌಂದರ್ಯವನ್ನು ಅವರು ಕಂಡಿಲ್ಲ. ಪ್ರಕೃತಿಯ ಸೊಬಗು ಅವರ ಮನಸ್ಸಿಗೆ, ಅವರ ಕಣ್ಣಿಗೆ ಗೋಚರವಾಗಿಲ್ಲ. ಆದರೆ ಹಾಗಾಗದಂತೆ ಕುರುಡರ ಅಲ್ಲದೇ ಇದ್ದವರ ಸಂಖ್ಯೆಯೇ ಜಾಸ್ತಿ ಅಲ್ವಾ? ಕೋಟಿ ಕೋಟಿ ಸಂಖ್ಯೆಯಲ್ಲಿರುವ ಜನ ಕಣ್ತುಂಬ ಪ್ರಕೃತಿಯನ್ನು ನೋಡ್ತಾರೆ, ಮಾತನಾಡ್ತಾರೆ, 4 ಜನರ ಜೊತೆಗೆ ಎಲ್ಲ ವಸ್ತುಗಳು ತೋರ್ತವೆ, ಓಡಾಡ್ತಾರೆ, ವ್ಯವಹಾರ ಮಾಡ್ತಾರೆ. ಅಂದರೆ ಆ ಜ್ಞಾನವನ್ನು ಕೊಟ್ಟ, ಇಂದ್ರಿಯಗಳಿಗೆ ಪ್ರೇರಣೆಯನ್ನು ನೀಡಿದ ಭಗವಂತನ ಕಡೆಗೊಮ್ಮೆ ಮುಖ ಮಾಡಬೇಕು. ಇದು ನೀನು ಕೊಟ್ಟ ಭಿಕ್ಷೆ, ನಿನ್ನ ಪ್ರೇರಣೆಯಿಂದ ನನಗೆ ಈ ಜ್ಞಾನ ಇದೆ ಅಂತ. ಲೌಕಿಕ ಜ್ಞಾನಗಳನ್ನೇ ಹೀಗೆ ಸಮರ್ಪಣೆ ಮಾಡೋದಾದರೆ ಅನ್ನವನ್ನು ನೋಡಿ ತಿಂದರೆ ಹೊಟ್ಟೆ ತುಂಬತ್ತೆ, ಮತ್ತೆ ಸಾಯಂಕಾಲ ಹಸಿವೆ, ಸಾಯಂಕಾಲ ತಿಂದರೆ ಮತ್ತೆ ಬೆಳಗ್ಗೆ ಹಸಿವೆ ಆಗತ್ತೆ. ಆದರೆ ಈ ತತ್ವಜ್ಞಾನವನ್ನು ಪಡೆದುಕೊಂಡರೆ ಈ ಜ್ಞಾನ ಇದು ಮೋಕ್ಷದ ಸುಖವನ್ನೇ ಕೊಡುವ ಜ್ಞಾನ. ಅಂತಹ ಜ್ಞಾನವನ್ನು ಗುರುಗಳಿಂದ ಪಡೆದಾಗ ಇನ್ನೂ ವಿಶೇಷವಾಗಿ ಭಗವಂತನಿಗೆ ಕೃತಜ್ಞರಾಗಿರಬೇಕು. ಅರವಿಂದ ನಾಭ ಪಾದಾರವಿಂದ ಸುಮುಖರಾಗಬೇಕು, ಪಾದಾರವಿಂದ ವಿಮುಖರಾಗಬಾರದು. ವಿಮುಖರಾದರೆ ಅವನು ಜ್ಞಾನ ಪಡೆದುಕೊಂಡದ್ದು ವ್ಯರ್ಥ. ಜ್ಞಾನ ಇಲ್ಲದವನು ದೇವರ ಮೇಲೆ ಭಕ್ತಿಯನ್ನು ಮಾಡುತ್ತಾ ಇದ್ದರೆ ತನಗೆ ಏನೊಂದೆರಡು ಅಕ್ಷರ ಗೊತ್ತಿದೆ ಅಷ್ಟನ್ನೇ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದರೆ ಒಬ್ಬ ಮಹಾವಿದ್ವಾಂಸನಿಗಿಂತಲೂ ಆ ಭಕ್ತ ಶ್ರೇಷ್ಠ. ಅವನು ಯಾವುದೇ ವರ್ಣದವನಾಗಿರಬಹುದು, ಅವನು ಶ್ರೇಷ್ಠ ಅಂತ ಪ್ರಹ್ಲಾದರಾಜರು ತಿಳಿಸ್ತಾರೆ. ಇದರಂತೆ ಸತ್ಯವಂತಿಕೆ ಬಹಳ ದೊಡ್ಡದು.
ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಸತ್ಯ. ಆದರೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಯತ್ ಸತಾಂ ಹಿತಂ ಅತ್ಯಂತಂ ತತ್ ಸತ್ಯಮಿತಿ ಚಕ್ಷತೆ, ಸತ್ಯಸ್ಯ ವಚನಂ ಶ್ರೇಯಃ ಸತ್ಯಜ್ಞಾನಂತು ದುಷ್ಕರಂ. ಸತ್ಯ ಮಾತನಾಡ್ತೇವೆ ಅಂತ ಬಹಳ ಜನ ಸತ್ಯವನ್ನು ಮಾತಾಡ್ತಾರೆ, ಆದರೆ ಸತ್ಯ ಏನು ಅಂತ ತಿಳಿದುಕೊಳ್ಳೋದೇ ಬಹಳ ಕಷ್ಟ. ಅದನ್ನು ಚೆನ್ನಾಗಿ ತಿಳಿದು ಆಮೇಲೆ ಮಾತಾಡಬೇಕು ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಒಂದು ಸಂದೇಶ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಸತಯ ಸಜ್ಜನರಿಗೆ ಹಿತವಾದದ್ದು ಸತ್ಯ. ಯಾವುದು ಸಜ್ಜನರಿಗೆ ಹಿತವೋ ಅದು ಸತ್ಯ. ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು ಅಂತ ಕಳ್ಳರು ಬಂದಾಗ ಎಲ್ಲಿ ಈ ಮನುಷ್ಯ ಬಂಗಾರ ಆಸ್ತಿ ಎಲ್ಲ ಇಟ್ಟಿದ್ದಾನೆ, ಈ ದೇವಸ್ಥಾನದಲ್ಲಿ ಬಂಗಾರ ಬೆಳ್ಳಿ ಎಲ್ಲ ಎಲ್ಲಿ ಇಟ್ಟಿರ್ತಾರೆ ಅಂತ ಕೇಳಿದರೆ ಸತ್ಯ ಮಾತನಾಡಬೇಕು ಅಂತ, ಇಂತಲ್ಲಿದೆ, ಹೀಗಿದೆ, ಬೀಗದ ಕಾಯಿ ಇಲ್ಲಿದೆ, ಅವಶ್ಯವಾಗಿ ನೀನು ತಗೊಳ್ಬೋದು ಅಂತ ಕಳ್ಳನಿಗೆ ಹೇಳಿದರೆ ನಾನು ಸತ್ಯ ಮಾತನಾಡಿದೆ ಅಂತ ತೃಪ್ತಿ ಪಡೋ ಹಾಗಿಲ್ಲ, ಅದು ಅಸತ್ಯ. ಯಾಕೆ? ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕಲ್ವಾ ಅಂತ. ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು. ಯಾವುದನ್ನು ಹೇಳೋದರಿಂದ ಸಜ್ಜನರಿಗೆ ಒಳ್ಳೆಯದಾಗತ್ತೆ, ಮಂಗಲ ಆಗತ್ತೆ, ಕ್ಷೇಮ ಆಗತ್ತೆ, ಅದನ್ನು ಹೇಳಬೇಕು. ಆ ರೀತಿ ಹೇಳಿದರೆ ಅವರ ಮನೆ ಕಳ್ಳತನ ಆಗತ್ತೆ, ಅಥವಾ ಅವರನ್ನು ಇವರು ಹೊಡಿತಾರೆ, ಪೀಡೆ ಕೊಡ್ತಾರೆ ಅಂತಾದರೆ ಆವಾಗ ಸುಳ್ಳು ಹೇಳೋದೇ ಸತ್ಯ. ನನಗೆ ಗೊತ್ತಿಲ್ಲ ಅಂತ ಹೇಳೋದೇ ಸತ್ಯ ಹೊರತು ಆವಾಗ ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು ಅಂತಲ್ಲ. ಈ ತರಹದ ಸಜ್ಜನರ ಹಿತವನ್ನು ನುಡಿಯುವ ಎಲ್ಲ ಸಂದರ್ಭಗಳಲ್ಲಿಯೂ ಇಂತಹ ಪ್ರಸಂಗ ಇರೋದಿಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕಾದದ್ದೇ ಹೆಚ್ಚು. ಕೆಲವೊಂದು ಸಂದರ್ಭಗಳಲ್ಲಿ ಹಾಗೆ ಹೇಳುವುದರಿಂದ ದೇಶಕ್ಕೆ, ಸಜ್ಜನರಿಗೆ, ಅಮಾಯಕರಿಗೆ, ನಿರಪರಾಧಿಗಳಿಗೆ ಹಿಂಸೆಯಾಗೋದಾದರೆ ಮಾತ್ರ ಆ ರೀತಿ ಹೇಳಬಾರದು. ಇದು ಶ್ರೀಮದಾಚಾರ್ಯರ ಆದೇಶ. ಇದನ್ನು ಚೆನ್ನಾಗಿ ಪರಿಪಾಲನೆ ಮಾಡುವ ಒಬ್ಬ ವ್ಯಕ್ತಿ ಇದ್ದಾನೆ. ಸಮಾಜದ ಹಿತವನ್ನೇ ಬಯಸುವವ, ಸಮಾಜಕ್ಕೆ ಹಿತವನ್ನೇ ನುಡಿಯುವವ, ನಡೆದುಕೊಳ್ಳುವವ, ಅವನು ಸತ್ಯವಂತ. ವಿಶೇಷವಾಗಿ ಈ ಸತ್ಯವಂತಿಕೆಯನ್ನು ಬ್ರಾಹ್ಮಣ ರೂಢಿಸಿಕೊಳ್ಳಬೇಕು. ಆದರೂ ಈ ತರಹದ ಸತ್ಯವಂತಿಕೆ ಇದ್ದು ದೇವರಲ್ಲಿ ಭಕ್ತಿ ಇರಲಿಲ್ಲ ಅಂತಾದರೆ, ನಾನು ಸತ್ಯ ಮಾತನಾಡಿದ್ದೇನಪ್ಪ, ಯಾವುದೂ ಸುಳ್ಳು ಮಾತಾಡಿಲ್ಲ, ಅವರೆಲ್ಲ ಬರೀ ಸುಳ್ಳು ಮಾತಾಡ್ತಾರೆ. ಒಬ್ಬ ವ್ಯಕ್ತಿ ನಿತ್ಯವೂ ಬಹಳ ನಿಧಾನವಾಗಿ ಹೇಳ್ತಾ ಇದ್ದ. ಬೆಳಗ್ಗೆ 8-9 ಗಂಟೆಗೆ ಗುರುಗಳು ಬಂದು ಹೇಳಿದರು, ಹಾಗೆಲ್ಲ 8 ಗಂಟೆಗೆ 9 ಗಂಟೆಗೆ ಹೇಳಬಾರ್ದಪ್ಪ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪ್ರಾರ್ಥನೆ ಎಲ್ಲ ಮಾಡಬೇಕು, ಅದರಿಂದ ಆರೋಗ್ಯವೂ ಚೆನ್ನಾಗಿರ್ತದೆ, ದೇವರ ಅನುಗ್ರಹವೂ ಆಗತ್ತೆ, ಆಯುಷ್ಯವೂ ವೃದ್ಧಿ ಆಗ್ತದೆ ಎಲ್ಲ ಉಪದೇಶ ಮಾಡಿದರು. ಅವನಿಗೆ ಮನಸ್ಸಿನ ಮೇಲೆ ಪರಿಣಾಮ ಆಯಿತು. ಮಾರನೇ ದಿವಸದಿಂದ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮ ಮುಹೂರ್ತದಲ್ಲಿ ಸ್ನಾನ ಆಹ್ನಿಕ ಎಲ್ಲವನ್ನು ಮಾಡಿಕೊಳ್ತಾ ಇದ್ದ. ಮಾಡಿಕೊಳ್ಳುವುದರ ಜೊತೆಗೆ ಸ್ವಲ್ಪ ತಡವಾಗಿ ಏಳುವ ಕೆಲವು ಜನ ಅಕ್ಕಪಕ್ಕದ ಮನೆಯವರು ಎಲ್ಲ ಇರ್ತಾ ಇದ್ದರು. ಇವನು ನದಿಗೆ ಹೋಗಿ ಸ್ನಾನ ಮಾಡಿ ಬರುವಾಗ ದಾರಿಯಲ್ಲಿದ್ದವರನ್ನೆಲ್ಲ ಬೈಕೊಂಡು ಬರ್ತಾ ಇದ್ದ. ಏನು ಧರ್ಮ ಮಾಡೋದಿಲ್ಲ, 8 ಗಂಟೆಗೆ ಹೇಳ್ತಾರೆ, ನಾನು ಹೇಗೆ ಸರಿಯಾಗಿ ಬ್ರಾಹ್ಮ ಮುಹೂರ್ತಕ್ಕೆ ಎದ್ದು ಮಾಡ್ತಾ ಇದ್ದೇನೆ, ನನ್ನ ಬಿಟ್ಟರೆ ಯಾರೂ ಇಲ್ಲ ಊರಲ್ಲಿ ಅಂತ ಬೈತಾ ಬರ್ತಿದ್ದ. ಮತ್ತೆ ಗುರುಗಳು ಬಂದ್ರಂತೆ ಅವನ ಮನೆಗೆ, ಉಪದೇಶ ಮಾಡಿದರು, ನೀನು 8 ಗಂಟೆಗೆ 9 ಗಂಟೆಗೆ ಹೇಳೋದೇ ಬಹಳ ಉತ್ತಮ ಅಂತ. ಯಾಕೆ ಗುರುಗಳೇ, ನೀವೇ ಹೇಳಿದ್ದಿರಲ್ಲ ಇಷ್ಟು ದಿವಸ ಬೇಗ ಹೇಳಬೇಕು ಅಂತ. ಬೇಗ ಎದ್ದು ಸಾಧನೆ ಮಾಡಿಕೊ ಅಂತ ಹೇಳಿದೆ, ನೀನು ಮೋಕ್ಷ ಸಾಧನೆ ಮಾಡಿಕೊಳ್ಳೋದು ಬಿಟ್ಟು ನರಕ ಸಾಧನೆ ಮಾಡಿಕೊಳ್ತಾ ಇದ್ದೀಯಲ್ಲ, ಎಲ್ಲರನ್ನೂ ಬೈದು ನನ್ನ ಸಮಾನ ಯಾರಿಲ್ಲ ಅಂತ ಅಹಂಕಾರದಿಂದ ಬೀಗ್ತಾ ಇದ್ದೀಯಾ. ಈ ತರಹದ ಅಹಂಕಾರ ನಿನಗೆ ಬರೋದಾದರೆ ಮಲಗೋದೇ ವಾಸಿ. ಬೆಳಗ್ಗೆ ಬೇಗ ಏಳೋದಕ್ಕಿಂತಲೂ ಮಲಗಿ ನೀನು ಯಾವಾಗ ಹೇಳ್ತೀಯೋ ಎದ್ದು ಸಾಧನೆ ಮಾಡೋದು ಒಳ್ಳೆಯದು, ಬೇಗ ಎದ್ದು ಅಹಂಕಾರ ಪಡೋದು ಒಳ್ಳೆಯದಲ್ಲ ಅಂತ ಹೇಳಬೇಕಾದದ್ದು. ಹಾಗೇನೆ ಸತ್ಯವನ್ನು ಮಾತಾಡ್ತೇನೆ, ಉಳಿದವರೆಲ್ಲ ಸುಳ್ಳು ಮಾತಾಡ್ತಾರೆ,
ಏನೇನೋ ಹೇಳ್ತಾರೆ, ನಾನು ಮಾತ್ರ ಇದ್ದದ್ದನ್ನು ಇದ್ದ ಹಾಗೆ ಖಡಾಖಂಡಿತವಾಗಿ ಹೇಳ್ತೇನೆ ನೋಡಿ ಅಂತಂದರೆ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್. ಇವನು ಸತ್ಯ ಮಾತನಾಡಿದ, ಆದರೆ ಸತ್ಯ ಸಂಕಲ್ಪನಾದ, ಸತ್ಯಸ್ವರೂಪನಾದ, ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಅಂತ ಭಾಗವತದಲ್ಲಿ ಕೊಂಡಾಡ್ತಾರೆ. ಎಲ್ಲ ಸತ್ಯ ವಸ್ತುಗಳಿಗೆ ಸತ್ಯತ್ವವನ್ನು ನೀಡಿದ ಆ ಸರ್ವೋತ್ತಮನಾದಂತಹ ಸತ್ಯ ಸಂಕಲ್ಪನಾದ ಪರಮಾತ್ಮನನ್ನು ಇವನು ಮರೆತ, ಅಹಂಕಾರ ಪಟ್ಟ ಅಂತಾದರೆ ಇವನಿಗಿಂತಲೂ ಆ ಸತ್ಯ ಒಂದಿಷ್ಟು ಕಡಿಮೆ ಮಾತಾಡಿದರೂ ತಪ್ಪಿಲ್ಲ, ಆದರೆ ಭಕ್ತಿಯಿಂದ ಭಗವಂತನನ್ನು ಭಜಿಸುವವ ಉತ್ತಮ. ಈ ಎಲ್ಲ ಶಬ್ದಗಳ, ಈ ಎಲ್ಲ ಮಾತುಗಳನ್ನು ಕೇಳುವ ಹಿನ್ನೆಲೆಯಲ್ಲಿ ಒಂದು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ತಿಳಿಯಬೇಕು. ಅದನ್ನು ಇದೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಹಾಗಾದರೆ ಇಷ್ಟೆಲ್ಲ ಗುಣ ಇದ್ದು ಭಕ್ತಿ ಇಲ್ಲದೇ ಇದ್ದರೆ ಪ್ರಯೋಜನ ಇಲ್ಲ ಅಂದರೆ, ಭಕ್ತಿ ಇಲ್ಲದೇನೆ ಇಷ್ಟೆಲ್ಲ ಗುಣಗಳು ಇರುತ್ತೆ ಅಂತ ತಿಳಿದುಕೊಳ್ಳಬೇಡಿ. ಪ್ರಾಯ ನಿಜವಾದ ಶಾಸ್ತ್ರಗಳ ಜ್ಞಾನ ಆಗಿದ್ದರೆ ಸತ್ಯವಂತಿಕೆ, ಇಂದ್ರಿಯ ನಿಗ್ರಹ, ಭಗವಂತನಲ್ಲಿ ಮನಸ್ಸು, ಇವುಗಳೆಲ್ಲ ಸಚ್ಚಾಸ್ತ್ರ ಶ್ರವಣ, ತಪಸ್ಸು, ದಾನ, ಈ ಎಲ್ಲ ಸತ್ಕರ್ಮಗಳನ್ನು ವ್ರತಗಳನ್ನು ಅನುಷ್ಠಾನ ಮಾಡುವ ವ್ಯಕ್ತಿಗೆ ದೇವರು ಸದ್ಬುದ್ಧಿಯನ್ನು ಕೊಟ್ಟೇ ಕೊಡ್ತಾನೆ. ಪರಮಾತ್ಮನಲ್ಲಿ ಅವನಿಗೆ ಭಕ್ತಿ ಬಂದೇ ಬರುತ್ತೆ. ಈ 12 ಗುಣಗಳಲ್ಲಿ ಶಮ ಅಂತ ಬಂದಿದೆ. ಶಮ ಅಂದರೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ. ಭಗವಂತನಲ್ಲಿ ಬುದ್ಧಿ ಚೆನ್ನಾಗಿ ಸ್ಥಿರವಾಗಿ ಇದ್ರೇ ಅದಕ್ಕೆ ಶಮ ಅಂತ ಕರೆಯೋದು. ಅದಿದ್ದ ಮೇಲೆ ಅವನಿಗೆ ಭಕ್ತಿ ಇದ್ದೇ ಇರುತ್ತೆ. ಹಾಗಾದರೆ ಪ್ರಹ್ಲಾದರಾಜರ ಅಭಿಪ್ರಾಯವೇನು ಅಂತ, ಭಕ್ತಿಯ ತೂಕ ಹೆಚ್ಚು, ಭಕ್ತಿಗೆ ಮಹತ್ವ ಹೆಚ್ಚು ಅಂತ ತಿಳಿಸುವುದರಲ್ಲಿ ಪ್ರಹ್ಲಾದರಾಜರಿಗೆ ತಾತ್ಪರ್ಯವಿದೆಯೇ ಹೊರತು ಈ ಎಲ್ಲ ಗುಣ ಇದ್ದ ಒಬ್ಬ ವ್ಯಕ್ತಿಗಿಂತಲೂ ಇದೇನಿಲ್ಲದಿದ್ದರೂ ಕೇವಲ ಭಕ್ತಿ ಮಾಡಿದರೆ ಸಾಕು, ಅಂತಹ ಒಬ್ಬ ವ್ಯಕ್ತಿ ಶ್ರೇಷ್ಠ ಅಂತ ಪ್ರಹ್ಲಾದರಾಜರ ಅಭಿಪ್ರಾಯ. ಈ ತರಹದ ವ್ಯಕ್ತಿಗೆ ಭಕ್ತಿ ಇರೋದಿಲ್ಲ ಅಂತಲ್ಲ, ಪ್ರಾಯ ಇರುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನು ಸತ್ಯಧರ್ಮತೀರ್ಥರು ಕೊಡ್ತಾರೆ. ಶ್ವಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯಸ್ವರಾಹ ತದೈವಾಚ್ಯುತಯಾಂತೇವ ಯದೈವತ್ವಂ ಪರಾಂಗುಖ. ದೇವರ ಕೃಪಾದೃಷ್ಟಿ ಬ್ರಹ್ಮಾದಿ ದೇವತೆಗಳ ಮೇಲೆ ಇರಲಿಲ್ಲ ಅಂತಾದರೆ ಬ್ರಹ್ಮಾದಿ ದೇವತೆಗಳಿಗೆ ಭಾರೀ ದುಃಖ, ಕಷ್ಟ, ನೀಚವಾದಂತಹ ಸ್ಥಿತಿ ಬರುತ್ತೆ. ಬಹಳ ಹೀನವಾದ ಸ್ಥಿತಿ ಬರುತ್ತದೆ. ಯಾವಾಗ ಭಗವಂತನ, ಕೃಷ್ಣನ ಅನುಗ್ರಹ ತಪ್ಪಿದರೆ ಅಂತ. ಹಾಗಾದರೆ ತಪ್ಪುತ್ತದೆ ಅಂತ ಅರ್ಥವಾ? ಎಂದಾದರೂ ಬ್ರಹ್ಮಾದಿಗಳು ಭಗವಂತನ ದ್ರೋಹ ಮಾಡ್ತಾರಾ? ಭಗವಂತ ಅವರ ಮೇಲೆ ತನ್ನ ಅನುಗ್ರಹವನ್ನು ಮಾಡದೇ ಇರ್ತಾನ? ಆ ಪ್ರಸಂಗವೇ ಬರಲ್ಲ. ಅವರು ಯಾವಾಗಲೂ ಭಕ್ತಿಯನ್ನು ಮಾಡಿಯೇ ಮಾಡ್ತಾರೆ. ದೇವರ ಪ್ರಸಾದ ಅವರ ಮೇಲೆ ಯಾವಾಗಲೂ ಇರುತ್ತೆ. ಹಾಗಾದರೆ ಈ ಮಾತಿಗೆ ಅರ್ಥ ಏನು? ಭಗವಂತನ ಅನುಗ್ರಹ ಅಷ್ಟು ಮಹತ್ವದ್ದು. ಒಂದು ವೇಳೆ ತಪ್ಪಿದರೆ ಇವರಿಗೆ ಸ್ಥಾನ ಇಲ್ಲ, ತಪ್ಪತ್ತೆ ಅಂತ ಅರ್ಥ ಅಲ್ಲ. ಹಾಗೆ ಈ 12 ವ್ರತಗಳಿದ್ದೂ ಭಕ್ತಿ ಇಲ್ಲದಿದ್ದರೆ ಅದಕ್ಕೆ ಬೆಲೆ ಇಲ್ಲ. ಸತ್ಯ, ಪ್ರಹ್ಲಾದರಾಜರು ಹೇಳಿದ್ದು. ಆದರೆ ಹಾಗೆ ಭಕ್ತಿ ಇಲ್ಲದೆ ಇರೋದಿಲ್ಲ, ಭಕ್ತಿ ಇದ್ದೇ ಇರುತ್ತೆ. ಇದನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ. ಆ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡು ಈ ಶ್ಲೋಕದ ತಾತ್ಪರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜ್ಞಾನಂಚ ಸತ್ಯಂಚ ದಮಶಮಶ್ಚ. ದಮ ಇಂದ್ರಿಯ ನಿಗ್ರಹ, ಇಂದ್ರಿಯಗಳ ನಿಗ್ರಹ ಇದು ಬಹಳ ಮಹತ್ವದ್ದು. ನಾನು ಮನಸ್ಸಿಗೆ ಬಂದಂತೆ ಇಂದ್ರಿಯಗಳಿಂದ ಭೋಗವನ್ನು ಮಾಡ್ತೇನೆ, ಆದರೆ ದೇವರಲ್ಲಿ ಭಕ್ತಿ ಮಾಡ್ತೇನೆ ಅಂದರೆ ನಡೆಯೋದಿಲ್ಲ. ದೇವರ ಆದೇಶ ಇದೆ ಹೇಗೆ ಜೀವನವನ್ನು ನಡೆಸಬೇಕು ಅಂತ, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು. ಹಾಗೂ ಹೇಳುವವರು ಕೆಲವರಿದ್ದಾರೆ. ಮನಸ್ಸಿಗೆ ಬಂದಂತೆ ನೀವು ಜೀವನವನ್ನು ನಡೆಸಬಹುದು, ಏನಾದರೂ ಕರ್ಮಗಳನ್ನು ಮಾಡಬಹುದು, ಆದರೆ ಮಾಡಿದ್ದನ್ನು ದೇವರಿಗೆ ಕೃಷ್ಣಾರ್ಪಣ ಹೇಳಿದರೆ ಏನು ದೋಷ ಇಲ್ಲ ಅಂತ. ಹಾಗೆ ಶಾಸ್ತ್ರ ಹೇಳುವುದಿಲ್ಲ.
ಏನು ಮಾಡಿದರೂ ತಪ್ಪಿಲ್ಲ, ಒಂದು ಕೃಷ್ಣಾರ್ಪಣೆ ಹೇಳಿದರೆ ಸರಿ ಅಂತ ಆಗಿದ್ದರೆ ಶಾಸ್ತ್ರದಲ್ಲಿ ವಿಧಿ ನಿಷೇಧ ಅಂತ ಇರಲೇಬಾರದು. ಒಂದೇ ಮಾತು ಸಾಕಲ್ವಾ ಶಾಸ್ತ್ರಕ್ಕೆ? ಇಷ್ಟು ದೊಡ್ಡ ಪುಸ್ತಕ ಯಾಕೆ? ದೊಡ್ಡ ದೊಡ್ಡ ಗ್ರಂಥಗಳು, ಮಹಾಭಾರತ, ರಾಮಾಯಣ ಏನು ಬೇಡ, ಧರ್ಮಶಾಸ್ತ್ರ ಬೇಡ. ನಿನ್ನ ಇಷ್ಟಕ್ಕೆ ಬಂದದ್ದನ್ನು ಮಾಡು, ಕೃಷ್ಣಾರ್ಪಣ ಹೇಳು, ಮುಗೀತಲ್ಲ, ಶಾಸ್ತ್ರವೇ ಮುಗೀತು. ಎಷ್ಟು ವಿಧಿಗಳು, ಎಷ್ಟು ನಿಷೇಧಗಳು, ಅದೆಲ್ಲ ಯಾಕೆ? ಹಾಗಾದರೆ ಮನಸ್ಸಿಗೆ ಬಂದದ್ದನ್ನು ಮಾಡುವುದಕ್ಕೆ ಶಾಸ್ತ್ರ ಒಪ್ಪಿಲ್ಲ. ನಿನ್ನೆ ಕೇಳಿದಿರಿ, ಪತ್ರಂ ಪುಷ್ಪಂ ಫಲಂ ತೋಯಂ, ಏನಾದರೂ ಎಲೆ, ಏನಾದರೂ ಹೂವು, ಯಾವುದೋ ಹಣ್ಣು, ಏನಾದರೂ ಸಮರ್ಪಣೆ ಮಾಡು ಅಂತ ಕೃಷ್ಣನ ಮಾತಿಗೆ ಮೇಲ್ನೋಟಕ್ಕೆ ಅರ್ಥ ತೋರ್ತದೆ. ಆದರೆ ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ನತು ಅವಿಹಿತ ಪತ್ರಾದಿ ತಸ್ಯ ಅಪರಾಧತ್ವೋಕ್ತೇ ವಾರಾಹಾದವು. ಆಚಾರ್ಯರ ಭಾಷ್ಯ ಇದೆ. ನಿಷಿದ್ಧವಾದ ಪತ್ರ, ನಿಷಿದ್ಧವಾದ ಪುಷ್ಪ, ನಿಷಿದ್ಧವಾದ ಫಲ ಇವುಗಳನ್ನು ಸಮರ್ಪಣೆ ಮಾಡಿದರೆ ತಪ್ಪು, ಅದು ಅಪರಾಧವಾಗ್ತದೆ, ಪಾಪ ಬರ್ತದೆ, ಅದನ್ನು ದೇವರು ಸ್ವೀಕಾರ ಮಾಡುವುದಿಲ್ಲ. ಶಾಸ್ತ್ರದಲ್ಲಿ ಯಾವ ಪತ್ರ ಪುಷ್ಪ ಫಲಗಳನ್ನು ವಿಧಾನ ಮಾಡಿದ್ದಾರೆ, ನಿಷೇಧ ಮಾಡಿಲ್ಲ, ಅಂಥವುಗಳನ್ನೇ ಸಮರ್ಪಣೆ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಆ ನಿರ್ಣಯದ ಹಿನ್ನೆಲೆಯಲ್ಲಿ ವರಾಹ ಪುರಾಣಾದಿಗಳನ್ನು ಪ್ರಮಾಣವಾಗಿ ಕೊಡ್ತಾರೆ. ಹಾಗಾದರೆ ಮನಸ್ಸಿಗೆ ಬಂದಂತೆ ಇರೋ ಹಾಗಿಲ್ಲ. ದಮ, ಇಂದ್ರಿಯಗಳ ನಿಗ್ರಹ ಮಾಡಬೇಕು. ನೋಡಬಾರದ್ದನ್ನು ನೋಡಬಾರದು, ಕೇಳಬಾರದ್ದನ್ನು ಕೇಳಬಾರದು, ತಿನ್ನಬಾರದ್ದನ್ನು ತಿನ್ನಬಾರದು. ಎಲ್ಲವನ್ನೂ ಮಾಡ್ತೇವೆ, ಆದರೆ ದೇವರಿಗೊಂದು ಕೈ ಮುಗಿತೇವೆ ಅಂದರೆ ಭಗವಂತ ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಅದು ನಿಜವಾದ ಭಕ್ತಿ ಅಲ್ಲ. ದಮ ಇದು ಅವಶ್ಯಕ. ಇಂದ್ರಿಯಗಳ ನಿಗ್ರಹ, ಯಾವುದು ವಿಹಿತವೋ ಅದನ್ನು ಮಾಡಬೇಕು, ಯಾವುದು ನಿಷಿದ್ಧವೋ ಅದನ್ನು ಮಾಡಬಾರದು. ನಿಷಿದ್ಧವಾದದ್ದರ ಭೋಗವನ್ನೂ ಮಾಡಬಾರದು, ನಿಷಿದ್ಧವಾದದ್ದರ ಸಂಘವನ್ನೂ ಮಾಡಬಾರದು. ಅಂತಹ ದಮ ಇರಬೇಕು. ಆದರೆ ಆ ದಮವು ದೇವರ ಪ್ರೀತಿಗೆ ಕಾರಣ. ದೇವರೇ ನನ್ನಿಂದ ಮಾಡಿಸ್ತಾ ಇದ್ದಾನೆ ಎನ್ನುವ ಅನುಸಂಧಾನದಿಂದ ಭಕ್ತಿಯಿಂದ ಮಾಡಬೇಕು. ಪಾದಾರವಿಂದ ಸುಮುಖನಾಗಿ ಮಾಡಬೇಕು, ವಿಮುಖನಾಗಿ ಅಲ್ಲ. ಏನು ಏಕಾದಶಿ ಉಪವಾಸ ಮಾಡಿದಿರಾ ನಿನ್ನೆ? ಮಾಡಿದ್ವಿ, ಅದೇನು ದೊಡ್ಡದು. ಒಂದು ಏಕಾದಶಿ ಯಾಕೆ, 2 ಬಂದರೂ ಮಾಡ್ತೇವೆ. ವಿಷ್ಣು ಪಂಚಕವನ್ನೂ ಮಾಡ್ಬೋದು, ಭೀಷ್ಮ ಪಂಚಕವನ್ನೂ ಮಾಡಿದ್ದೇವೆ ನಾವು. ಏಕಾದಶಿ ಏನು ದೊಡ್ಡ ಮಾತು? ನನ್ನ ಒಂದು ಶಕ್ತಿ, ನನ್ನ ಸಾಮರ್ಥ್ಯ, ನನ್ನ ಒಂದು ಪ್ರಾಕ್ಟೀಸು, ರೂಢಿ, ಇವುಗಳಿಗೆ ಅನುಗುಣವಾಗಿ ಎಷ್ಟಾದರೂ ಉಪವಾಸ ಮಾಡ್ತೇನೆ ಅಂತ ಅಹಂಕಾರದಿಂದ ಮಾಡುವುದಲ್ಲ. ಭಗವಂತನ ಪ್ರೇರಣೆಯಿಂದ, ದೇವರು ಕೊಟ್ಟ ಸೌಭಾಗ್ಯ, ಸಜ್ಜನರ ಸಹವಾಸ, ಶ್ರೀಮದಾಚಾರ್ಯರ ಉಪದೇಶ, ಶಾಸ್ತ್ರಗಳ ಆದೇಶ, ಇವುಗಳಿಗೆ ಅನುಗುಣವಾಗಿ ತಕ್ಕ ಮಟ್ಟಿಗೆ ಉಪವಾಸ ವ್ರತ ನಿಯಮಗಳನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಎನ್ನುವ ಭಾವನೆ ಇರಬೇಕು. ಆಗ ಆ ವ್ರತ ಇದು ಸಾರ್ಥಕವಾಗತ್ತೆ. ಇಲ್ಲದೇ ಇದ್ದರೆ ಇಲ್ಲ. ಅದು ದಮ. ಏಕಾದಶಿಯ ಉಪವಾಸವೂ ಒಂದು ದಮವೇ, ಇಂದ್ರಿಯ ನಿಗ್ರಹವೇ ಅದು. ರಸನೇಂದ್ರಿಯ ನಿಗ್ರಹ. ಜಿತಂ ಸರ್ವಂ ಜಿತೇ ರಸೇ. ರಸನೇಂದ್ರಿಯ ಒಂದನ್ನು ನಿಗ್ರಹ ಮಾಡಿದರೆ ಎಲ್ಲ ಇಂದ್ರಿಯಗಳ ನಿಗ್ರಹ ಮಾಡಿದಂತೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಎಲ್ಲ ಇಂದ್ರಿಯಗಳ ನಿಗ್ರಹ ಮಾಡಬಹುದು, ಆದರೆ ರಸನೇಂದ್ರಿಯದ ನಿಗ್ರಹ ಮಾಡುವುದು ಕಷ್ಟ. ಇನ್ನೊಂದು ಅರ್ಥವನ್ನು ಆಚಾರ್ಯರು ಹೇಳ್ತಾರೆ, ರಸೋ ರಾಗ. ರಸಃ ಅನ್ನುವ ಶಬ್ದಕ್ಕೆ ರಾಗ ಅಂತ, ಮಾನಸಿಕ ಅಪೇಕ್ಷೆ. ಕರ್ಮೇಂದ್ರಿಯಗಳ ನಿಗ್ರಹ ಮಾಡಬಹುದು, ಆದರೆ ಮನಸ್ಸಿನ ನಿಗ್ರಹ ಮಾಡುವುದು ಕಷ್ಟ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ಆ ತರಹದ ರಸನೇಂದ್ರಿಯದ ನಿಗ್ರಹ, ಮಾನಸಿಕವಾದ ಅಪೇಕ್ಷೆಗಳ ನಿಗ್ರಹ, ಇವುಗಳನ್ನು ಮನುಷ್ಯ ಮಾಡಬೇಕು. ಆದರೆ ಮಾಡಿದ್ದು ದೇವರ ಅನುಗ್ರಹದಿಂದ ಅಂತ ತಿಳಿಯಬೇಕು, ದೇವರ ಪ್ರೀತಿಗಾಗಿ ಅಂತ. ಆ ಭಗವಂತನ ಮೇಲಿನ ಪ್ರೀತಿಯಿಂದ ಇಂದ್ರಿಯಗಳ ನಿಗ್ರಹ ಮಾಡಬೇಕು.
ಯಾವ ದೇವರು ನನಗೆ ಆಹಾರ ಕೊಟ್ಟ ಆ ದೇವರ ಪ್ರೀತಿಗಾಗಿ ನಾನು ಆಹಾರವನ್ನು ಬಿಡ್ತಾ ಇದ್ದೇನೆ. ಆ ಪ್ರೀತಿ ಬರಬೇಕು ಅಷ್ಟೇ, ಬೇರೆ ಏನಿಲ್ಲ. ಅರವಿಂದ ನಾಭ ಪಾದ ಅರವಿಂದ ಸುಮುಖನಾಗಬೇಕು. ಈ ತರಹದ ಪ್ರೀತಿಯನ್ನು ಮಾಡುವವರು ಯಾರಿದ್ದಾರೆ? ತಾಯಿ ನಿರ್ವ್ಯಾಜವಾದ ಪ್ರೀತಿಯನ್ನು ಮಾಡಿ ಮಕ್ಕಳಿಗೆ ಅನ್ನವನ್ನು ಉಣಿಸ್ತಾಳೆ ನಿಜ, ಆದರೆ ಹೊರಗಿನಿಂದ ಉಣಿಸೋದು. ದೇವರು ಧಾನ್ಯವನ್ನು ಸೃಷ್ಟಿ ಮಾಡಿದವನು ಅವನೇ, ಉಣ್ಣುವುದಕ್ಕೆ ಬಾಯಿ ಕೊಟ್ಟವನು ಅವನೇ, ಹಲ್ಲು ಕೊಟ್ಟವನು, ಅನ್ನನಾಳ ಕೊಟ್ಟವನು, ರುಚಿ ನೋಡುವ ಶಕ್ತಿ ಇಂದ್ರಿಯಕ್ಕೆ ಕೊಟ್ಟವನು, ಪಚನ ಮಾಡುವವನು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬ ವಾಯುಗಳನ್ನು ಇಟ್ಟು ಪಚನ ಮಾಡುವವನು, ರಕ್ತ ಮಾಂಸ ಮೇಧಸ್ಸು ಅಸ್ಥಿ ಮೊದಲಾದ ರೂಪದಲ್ಲಿ ಆ ಆಹಾರ ಅಲ್ಲಲ್ಲಿ ವಿಭಜನೆಯಾಗಿ ಪುಷ್ಟಿಯನ್ನು ಕೊಡುವಂತೆ ವ್ಯವಸ್ಥೆಯನ್ನು ಇಟ್ಟವನು, ವಾಯುದೇವರ ಮೂಲಕ ಅದನ್ನು ಮಾಡಿಸುವವನು, ಅದರಲ್ಲಿರುವ ದೋಷಗಳನ್ನು ಹೊಲಸನ್ನು ಹೊರಗೆ ಹಾಕುವವನು, ಸೂಕ್ಷ್ಮ ರೂಪದಿಂದ ಮನಸ್ಸಿಗೂ ಉಪಚಯವಾಗಿ ಇವನ ಮನಸ್ಸೂ ಪುಷ್ಟವಾಗುವಂತೆ ಮಾಡುವವನು. ಈ ತರಹ ಆಹಾರವನ್ನು ಕೊಟ್ಟು ಅನುಗ್ರಹ ಮಾಡುವ ಆ ಭಗವಂತ ಏಕಾದಶಿಯ ಉಪವಾಸವನ್ನು ಮಾಡುವಂತ ಆದೇಶ ಮಾಡಿದ್ದು ಅವನ ಪ್ರೀತಿಗಾಗಿ. ಅಷ್ಟನ್ನೂ ನಾನು ಮಾಡದೇ ಇದ್ದರೆ ಕೃತಜ್ಞನಾಗ್ತೇನೆ ಅಂತ ಆ ದೇವರ ಮೇಲಿನ ಪ್ರೀತಿಯಿಂದ ಇವನು ವ್ರತ ಮಾಡಿದರೆ, ದಮ ಮಾಡಿದರೆ ಅದಕ್ಕೆ ಬೆಲೆ ಇದೆ. ಬಲ ಅನ್ನೋದಕ್ಕೆ ಒಂದು ಭಾಷೆಯಲ್ಲಿ, ಉತ್ತರ ಕರ್ನಾಟಕದ ಭಾಷೆಯಲ್ಲಿ ದಮ್ಮು ಅಂತಾರೆ, ನಿಮ್ಮ ಭಾಷೆಯಲ್ಲಿ ಅಂತಾರೋ ಇಲ್ಲೋ ಗೊತ್ತಿಲ್ಲ. ಆ ದಮ ಅನ್ನೋದಕ್ಕೆ ಒಂದು ದಮ್ಮು ಬರಬೇಕಾದರೆ, ಆ ದಮಕ್ಕೊಂದು ಬಲ ಬರಬೇಕಾದರೆ ಅರವಿಂದನಾಭ ಪಾದಾರವಿಂದ ಸುಮುಖನಾಗಬೇಕು ಭಗವತ್ ಪ್ರೀತಿಗಾಗಿ ಅಂತ. ಎಷ್ಟರ ಮಟ್ಟಿಗೆ ಶ್ರೀಮದಾಚಾರ್ಯರು ಹೇಳ್ತಾರೆ ಅಂದರೆ, ಇದೇ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆಗೆ ಮಾಂ ವಿಧತ್ತೆ ಭಿಧತ್ತೆ ಮಾಂ ವಿಕಲ್ಪೋಪೋಹ್ಯ ಇತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾನ್ ನಾನ್ಯೋ ಮದ್ವೇದ ಕಶ್ಚನ. ಅಲ್ಲಿ ಹೇಳ್ತಾರೆ ನ ಸ್ವರಾಂ ಪಿಬೇತ್. ಇವತ್ತು ಏಕಾದಶಿ ವ್ರತ ಭಾಳ ದೊಡ್ಡದಾಯಿತು, ಬಿಟ್ಬಿಡಿ. ಮದ್ಯಪಾನ ಮಾಡದೇ ಇದ್ದಂತಹ ನಾಗರಿಕರು ಸಜ್ಜನರು ಬೇಕಾದಷ್ಟು ಜನ ಇದ್ದಾರೆ. ಮದ್ಯಪಾನ ಮಾಡೋದಿಲ್ಲ, ಮಾಂಸ ಭಕ್ಷಣ ಮಾಡೋದಿಲ್ಲ, ಅದೇನು ಬಹಳ ಸಹಜವಾದದ್ದು ಅಂತ. ಹಾಗೆ ತಿಳಿದರೆ ಅದಕ್ಕೆ ಬೆಲೆ ಬಹಳ ಕಡಿಮೆ. ಮದ್ಯಪಾನವನ್ನು ಮಾಡದೇ ಇರೋದು ಕೂಡ ವಿಷ್ಣುವಿನ ಪ್ರೀತಿಗಾಗಿ. ನ ಸುರಾಂ ಪಿಬೇತ್ ಎಂಬುದಾಗಿ ಭಗವಂತ ಆದೇಶ ಮಾಡಿದ್ದಾನೆ, ಮದ್ಯಪಾನ ಮಾಡಬಾರದು ಅಂತ. ಅದಕ್ಕೋಸ್ಕರ ಆ ಪರಮಾತ್ಮನ ಪ್ರೀತಿಗಾಗಿ ನಾನು ಮದ್ಯಪಾನ ಮಾಡೋದಿಲ್ಲ ಅಂತ ತಿಳಿದು ಭಕ್ತಿಯಿಂದ ಆ ಮದ್ಯಪಾನವನ್ನು ಬಿಟ್ಟರೆ ಅದಕ್ಕೆ ಪುಣ್ಯ ಇದೆ, ಅದು ದೊಡ್ಡ ವ್ರತ ಆಗತ್ತೆ. ಎಷ್ಟು ಸುಲಭ ನೋಡಿ. ಪ್ರಾಯ ಮಾಡದೇ ಇದ್ದವರೇ ಇಲ್ಲಿ ಕುಳಿತಿದ್ದೀರಿ ಎಲ್ಲರೂ. ಅದಕ್ಕಾಗಿ ಏನು ಕಷ್ಟಪಡೋದಿಲ್ಲ. ಕುಡಿಬೇಕು ಅಂತ ಅನಿಸೋದಿಲ್ಲ ನಿಮಗೆ, ಕುಡಿಯೋದಿಲ್ಲ. ಕುಡಿಯಬೇಕಂತ ಅನಿಸೋದಿಲ್ಲ ಅಂತ ಕುಡಿಯೋದಿಲ್ಲ. ಅದರ ವಾಸನೆಯೇ ಸರಿ ಬರೋದಿಲ್ಲ ಅಂತ ಹತ್ತಿರ ಹೋಗೋದಿಲ್ಲ. ಇದೆಲ್ಲ ವೈಯಕ್ತಿಕವಾದ ಭಾವನೆಗಳು. ನನಗದು ಸೇರೋದಿಲ್ಲ, ಆ ವಾಸನೆಯೇ ತಡೆಯೋದಿಲ್ಲ, ಇದಲ್ಲ. ದೇವರ ಆದೇಶ ಇದೆ, ಇಂತಹ ಕೆಟ್ಟ ಕೆಲಸ ನೀನು ಮಾಡಬೇಡ ಅಂತ. ಅದಕ್ಕಾಗಿ ನಾನು ಬಿಡ್ತೇನೆ ಅಂತ ಬಿಟ್ಟರೆ ಅದು ಭಗವಂತನ ಪ್ರೀತಿಗೆ ಸಾಗ್ಧನವಾಗ್ತದೆ, ಅದೊಂದು ಧರ್ಮವಾಗ್ತದೆ. ಈ ದೃಷ್ಟಿಯಲ್ಲಿ ದಮಃ ಶಮಶ್ಚ, ದೇವರ ಧ್ಯಾನವನ್ನು ಮಾಡ್ತಾನೆ. ದೇವರ ಧ್ಯಾನ ಮಾಡುವ, ದೇವರ ರೂಪ ಚೆನ್ನಾಗಿ ಶಂಖ ಚಕ್ರ ಗದಾ ಪದ್ಮಗಳು, ಸುಂದರವಾದ ಮುಖ, ಸೂರ್ಯನಂತಹ ತೇಜಸ್, ಇದನ್ನು ಧ್ಯಾನ ಮಾಡಲಿಕ್ಕೆ ನನಗೆ ಶಕ್ತಿ ಇದೆ ಅಂತ ಅಹಂಕಾರದಿಂದ ಧ್ಯಾನ ಮಾಡುವುದಲ್ಲ. ಅದನ್ನು ಮಾಡುವಾಗಲೂ ಭಗವಂತನೇ ಕರುಣೆಯಿಂದ ತನ್ನ ರೂಪವನ್ನು ತೋರಿಸ್ತಾ ಇದ್ದಾನೆ ಅಂತನ್ನುವ ದೃಷ್ಟಿಯಲ್ಲಿ ಆ ಶಮ ಇರಬೇಕು. ಮನಸ್ಸನ್ನು ಭಗವಂತನ ಪಾದಗಳಿಗೆ ಎರಗಿಸಬೇಕು. ದಾನಂಚ ಯಜ್ಞಶ್ಚ ತಪಶ್ರುತಂಚ. ಅಮಾತ್ಸರ್ಯಂ ಹ್ರೀಸ್ತಿತಿಕ್ಷಾ ಅನಸೂಯ. ಮಾತ್ಸರ್ಯ ಮಾಡದೇ ಇರೋದು. ಮಾತ್ಸರ್ಯ ಅಂದರೆ ಏನು? ನಮದ್ವಶೋಸೌ ಇತಿ ಚಿತ್ತ ತೋದಹ ಅಥವಾ ಇತಿ ಚಿತ್ತ ತೋದಂ ಮಾತ್ಸರ್ಯ ಮಾರ್ಯಾಹ.
ಪ್ರವದಂತಿ ಅಂತ ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಮಾತ್ಸರ್ಯ ಅಂದರೆ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ನನ್ನ ಅಪೇಕ್ಷೆ ಇಲ್ಲದಂತೆ ಎಲ್ಲ ಕೆಲಸ ಮಾಡಿಕೊಂಡು ಹೋಗ್ತಾನೆ ಅಂದರೆ ಈ ಮೇಲಿದ್ದವನಿಗೆ ಸ್ವಲ್ಪ ಮನಸ್ಸಿಗೆ ಕಸಿಬಿಸಿ ಆಗ್ತದೆ. ಇವನು ಯಾಕೆ ನನ್ನ ವಶನಲ್ಲ, ನನ್ನಿಂದಲೇ ಇವನು ಬದುಕಬೇಕು, ನಾನು ಹಣ ಕೊಟ್ಟರೆ ಅವನು ಜೀವನ ಮಾಡಬೇಕು, ನಾನು ಊಟ ಕೊಟ್ಟರೆ ಅವನು ಊಟ ಮಾಡಬೇಕು, ನನ್ನ ಅಪೇಕ್ಷೆ ಇಲ್ಲದಂತೆ ತನ್ನಷ್ಟಕ್ಕೆ ತಾನೇ ತನ್ನ ಕಾಲ ಮೇಲೆ ತಾನು ನಿಂತು ಅವನು ಬದುಕ್ತಾನೆ ಅಂದರೆ ಇವನಿಗೆ ಸಹನೆಯಾಗೋದಿಲ್ವಲ್ಲ, ಅದಕ್ಕೆ ಮಾತ್ಸರ್ಯ ಅಂತಾರೆ. ನಮದ್ವಶೋಸೌ ಇತಿ ಚಿತ್ತತೋದಂ, ಇದನ್ನು ಮಾತ್ಸರ್ಯ ಅಂತ. ಅಂತಹ ಮಾತ್ಸರ್ಯ ಇರಬಾರದು. ದೊಡ್ಡವರಲ್ಲಿ ಅಂತೂ ಮಾತ್ಸರ್ಯ ಸರ್ವಥಾ ಇರಬಾರದು. ಮಾತ್ಸರ್ಯ ಇದ್ದರೆ ತತ್ತತ್ತಸ್ಯ ವಿಹೀಯತೆ ಅಂತ ಶ್ರೀಮದಾಚಾರ್ಯರಂತಾರೆ. ಯಾವ ಗುಣಕ್ಕಾಗಿ ನಾನು ಮಾತ್ಸರ್ಯ ಮಾಡ್ತೇನೋ ಆ ಗುಣ ಅಲ್ಪ ಸ್ವಲ್ಪ ನನ್ನಲ್ಲಿ ಇದ್ದದ್ದೂ ದೂರ ಹೋಗುತ್ತೆ. ಎಂದಿಗೂ ದೊಡ್ಡವರ ವಿಷಯದಲ್ಲಿ ಮಾತ್ಸರ್ಯವನ್ನು ಮಾಡಬಾರದು, ಸಜ್ಜನರ ವಿಷಯದಲ್ಲಿ ಮಾತ್ಸರ್ಯವನ್ನು ಮಾಡಬಾರದು ಅಂತ. ಆ ಮಾತ್ಸರ್ಯವನ್ನು ಬಿಡೋದು ಕೂಡ ಭಗವಂತನ ಮೇಲಿನ ಪ್ರೀತಿಯಿಂದ ಭಕ್ತಿಯಿಂದ ನಾವು ಮಾತ್ಸರ್ಯವನ್ನು ಬಿಡಬೇಕು. ತಿತಿಕ್ಷಾ ಸಹನಶೀಲತೆ, ಅನಸೂಯ ಇನ್ನೊಬ್ಬರನ್ನು ನೋಡಿ ಅಸಹನೆ ಮಾಡದೇ ಇರೋದು, ಪ್ರೀತಿಯಿಂದ ಔದಾರ್ಯದಿಂದ ಎಲ್ಲರ ಉತ್ಕರ್ಷವನ್ನು ನೋಡಿ ಸಂತೋಷ ಪಡೋದು, ಅದನ್ನೂ ಭಗವಂತನ ಪ್ರೀತಿಗಾಗಿ ಮಾಡಬೇಕು. ದಾನ ಮಾಡುವಾಗ, ಯಜ್ಞ ಮಾಡುವಾಗ, ತಪಸ್ಸು ಮಾಡುವಾಗ, ಶಾಸ್ತ್ರಗಳ ಶ್ರವಣ, ಈಗ ನೀವೆಲ್ಲ ಮಾಡ್ತಾ ಇದ್ದೀರಿ, ಈ ಶ್ರವಣ ಮಾಡುವಾಗಲೂ ಭಗವಂತನ ಮೇಲಿನ ಪ್ರೀತಿಯಿಂದ ಮಾಡಬೇಕು. ನನಗೆ ಅನಂತ ಉಪಕಾರ ಮಾಡಿದಂತಹ ಸ್ವಾಮಿಯ ಸಂತೋಷಕ್ಕಾಗಿ ನಾನು ಶಾಸ್ತ್ರಗಳ ಶ್ರವಣ ಮಾಡಿ, ಶಾಸ್ತ್ರದಲ್ಲಿ ಹೇಳಿದಂತೆ ಜೀವನದಲ್ಲಿ ಅನುಷ್ಠಾನ ಮಾಡಿ ಆ ಪರಮಾತ್ಮನನ್ನು ಒಲಿಸಿಕೊಳ್ತೇನೆ ಎನ್ನುವ ತವಕದಿಂದ ಶ್ರವಣ ಮಾಡಬೇಕು. ಅಂದರೆ ಮಾತ್ರ ಅದು ಸಾರ್ಥಕ. ಇಲ್ಲದಿದ್ದರೆ ಇಷ್ಟೆಲ್ಲ ಇದ್ದರೂ ಅದು ವ್ಯರ್ಥವಾಗತ್ತೆ. ಶ್ವಪಚಂ ವರಿಷ್ಠಂ, ನಾಯಿಯ ಮಾಂಸವನ್ನು ಬೇಯಿಸಿ ತಿನ್ನುವ ಶ್ವಪಚ, ಅವನಿಗೂ ವಿಷ್ಣುವಿನಲ್ಲಿ ಭಕ್ತಿ ಇದ್ದರೆ ಅವನು ಉತ್ತಮ. ಇಷ್ಟೆಲ್ಲ ಗುಣಗಳಿದ್ದರೂ ವಿಷ್ಣು ಭಕ್ತಿ ಇಲ್ಲ ಅಂದರೆ ಅವನು ಅಧಮನಾಗ್ತಾನೆ ಅಂತ. ಆ ವಿಷ್ಣು ಭಕ್ತಿಯ ಮಹತ್ವ ಅಷ್ಟಿದೆ ಎನ್ನುವುದರಲ್ಲಿ ತಾತ್ಪರ್ಯ ಎಂಬುದಾಗಿ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ. ಈ ರೀತಿ ಆ ಪರಮಾತ್ಮನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಪ್ರಹ್ಲಾದರಾಜರು. ಇನ್ನೂ ಬಹಳ ಚೆನ್ನಾಗಿ ಮುಂದೆ ಪ್ರಾರ್ಥನೆಗಳೆಲ್ಲ ಇದೆ. ಪ್ರಹ್ಲಾದರಾಜರಿಗೆ ನಮ್ಮೆಲ್ಲರ ಮೇಲೆ ಎಷ್ಟು ಕರುಣೆ ಅಂದರೆ ಮುಂದೆ ಹೇಳ್ತಾರೆ, ನೈವೋದ್ವಿಜೇ ಭವ ದುರತ್ಯಜ ವೈತರಣ್ಯಾಸ್ತ್ವತ್ತೀರ್ಥಗಾಯನ ಮಹಾಮೃತಮತ್ತ ಚಿತ್ತ ಶೋಚೇನುತೆ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್. ನನಗೆ ಯಾಕೆ ದುಃಖವಾಗುತ್ತೆ ಅಂದರೆ ಮುಂದೆ ನರಕ ಆಗಬಹುದು ಅನ್ನುವ ಭಯ ನನಗಿಲ್ಲ. ನಿನ್ನ ಅನುಗ್ರಹ ಇದೆ, ನನಗೇನಿಲ್ಲ, ನರಕದ ಭಯ ಇಲ್ಲ. ಆದರೆ ನಿನ್ನ ಸ್ಮರಣೆ ಮಾಡದೆ ಈ ಸಜ್ಜನರೆಲ್ಲ ಸಂಸಾರದಲ್ಲಿ ಒದ್ದಾಡ್ತಾರಲ್ಲ, ಇವರನ್ನು ನೋಡಿ ದುಃಖ ಆಗತ್ತೆ. ನಿನ್ನಲ್ಲಿ ಭಕ್ತಿ ಮಾಡಿದರೆ ಸುಲಭವಾಗಿ ಸಂಸಾರದಿಂದ ಉದ್ಧಾರ ಹೊಂದಬಹುದು. ಆದರೂ ನಿನ್ನಲ್ಲಿ ಭಕ್ತಿ ಮಾಡ್ತಾ ಇಲ್ಲ, ಅಂಥವರನ್ನು ನೋಡಿ ನಾನು ದುಃಖ ಪಡ್ತಾ ಇದ್ದೇನೆ. ನಿನ್ನ ಸೇವೆ ಮಾಡಿದರೆ ನಿನಗೆ ಲಾಭ ಇಲ್ಲ, ಅವರಿಗೇ ಲಾಭ. ಆದರೂ ಅದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ನೈವಾತ್ಮನಃ ಪ್ರಭುರಯಂ ನಿಜ ಲಾಭ ಪೂರ್ಣ ಮಾನಂಜನಾದ ವಿದುಷಃ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ನಾವು ಅಲಂಕಾರ ಮಾಡಿಕೊಂಡ್ರೆ ಪ್ರತಿಬಿಂಬಕ್ಕೆ ಅಲಂಕಾರವಾಗ್ತದೆ. ಪ್ರತಿಬಿಂಬ ಚೆನ್ನಾಗಿರಬೇಕು ಕನ್ನಡಿಯಲ್ಲಿ ಅಂದರೆ ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳಬೇಕಲ್ವಾ. ಭಗವಂತ ಬಿಂಬ, ನಾವು ಪ್ರತಿಬಿಂಬ. ನಾವು ಚೆನ್ನಾಗಿರಬೇಕು ಅಂದರೆ ದೇವರ ಸೇವೆಯನ್ನು ಚೆನ್ನಾಗಿ ಮಾಡಿದರೆ, ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿದರೆ ನಮಗೆ ಅನ್ನಕ್ಕೆ ಕೊರತೆ ಇಲ್ಲ. ಆ ಭಗವಂತನಲ್ಲಿ ಜ್ಞಾನ, ಆನಂದ ಮೊದಲಾದ ಗುಣಗಳೆಲ್ಲ ಪರಿಪೂರ್ಣವಾಗಿದೆ ಅಂತ ತಿಳಿದರೆ ನಮಗೂ ಗುಣಗಳನ್ನು ದೇವರು ಕೊಡ್ತಾನೆ. ಅವನಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ನಮಗೂ ಏನಿರೋದಿಲ್ಲ. ನಮ್ಮ ಉದ್ಧಾರಕ್ಕಾಗಿ ನಾವು ಭಗವಂತನ ಸೇವೆ ಮಾಡಬೇಕು. ಇದನ್ನೂ ಅರ್ಥ ಮಾಡಿಕೊಳ್ಳದೆ ಭಗವಂತನ ಸೇವೆಯನ್ನು ಮಾಡದೆ
ವಂಚಿತರಾಗ್ತಾರೆ ಜನ, ಅಂಥವರನ್ನು ಉದ್ಧಾರ ಮಾಡು ಅಂತ ನಮ್ಮೆಲ್ಲರ ಪರವಾಗಿ ಪ್ರಹ್ಲಾದರಾಜರು ಪ್ರಾರ್ಥನೆಯನ್ನು ಮಾಡುತ್ತಾರೆ. ನಿನ್ನ ದಾಸ್ಯವನ್ನು ಕೊಡು ಅಂತ ಕೇಳ್ತಾರೆ. ಕೊನೆಗೆ ಭಗವಂತ ಅಂತಾನೆ, ನಿನಗೇನು ಬೇಕೋ ವರ ಕೇಳು, ಕೊಟ್ಟು ಬಿಡ್ತೇನೆ ಅಂತ. ಪ್ರಹ್ಲಾದರಾಜರಂತಾರೆ, ಯಾಕೆ ನನ್ನನ್ನು ಈ ರೀತಿ ಪ್ರಲೋಭನ ಮಾಡ್ತಾ ಇದ್ದೀಯಾ? ವರ ಕೇಳಬಾರದು ಅನ್ನುವುದು ನನ್ನ ಸಂಕಲ್ಪ. ನನಗೇನು ಬೇಕೋ ಅದನ್ನು ನೀನು ಕೊಟ್ಟಿದ್ದೀಯಾ, ಕೊಡ್ತೀಯ. ನೀನು ಸರ್ವಜ್ಞ. ನನ್ನ ಯೋಗ್ಯತೆಗೆ ಬೇಕಾದದ್ದನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತೀಯ. ವರ ಕೊಡೋದಾದರೆ ಒಂದು ವರ ಕೊಡು. ಏನು? ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇ ವರಂ. ಯಾವ ವರಗಳನ್ನು ಕೇಳಬಾರದು ಅನ್ನುವ ಬುದ್ಧಿಯನ್ನು ಕೊಡು, ಇದೇ ವರ. ಈ ರೀತಿ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡಿದಾಗ ನರಸಿಂಹದೇವರು ಪೂರ್ಣಾನುಗ್ರಹವನ್ನು ಮಾಡಿ ಪ್ರಹ್ಲಾದರಾಜರನ್ನು ಉತ್ತಮವಾದ ವೈರಾಗ್ಯದ ವರವನ್ನು ಕೊಟ್ಟು ದೀರ್ಘವಾದಂತಹ ರಾಜ್ಯವನ್ನು ಆಳಿ ಎಲ್ಲ ಸಾಧನೆಯನ್ನು ವಿಶೇಷವಾಗಿ ಮಾಡಿಕೊಂಡು ಆಮೇಲೆ ನಿನ್ನ ಲೋಕಕ್ಕೆ ನೀನು ಬಾ ಅಂತ ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನು ಮಾಡುತ್ತಾರೆ. ಆ ಪ್ರಹ್ಲಾದರಾಜರ ಅನುಗ್ರಹದಿಂದ ಅವರು ಮಾಡಿದ ಆ ನಿಷ್ಕಾಮವಾದ ಪ್ರಾರ್ಥನೆ, ಅವರಷ್ಟು ದೊಡ್ಡ ಯೋಗ್ಯತೆಯಿಂದ ನಮಗೆ ಪ್ರಾರ್ಥನೆ ಮಾಡಲಿಕ್ಕಾಗದಿದ್ದರೂ ಕೂಡ ನಿತ್ಯದಲ್ಲಿಯೂ ಒಂದಿಲ್ಲ ಒಂದು ಕಾಮನೆಯನ್ನು ಇಟ್ಟುಕೊಂಡೇ ದೇವರನ್ನು ಭಜಿಸುವ ದುಶ್ಚಟವನ್ನು ಬಿಟ್ಟು, ಅನಿವಾರ್ಯ ಪ್ರಸಂಗಗಳಲ್ಲಿ ಏನೋ ದೇವರಿಗೆ ಬೇಡಿದರೂ ಕೂಡ ನಿತ್ಯದಲ್ಲಿ ಮಾಡುವ ದೇವರ ಪೂಜೆ, ಸಂಧ್ಯಾವಂದನ, ಶಾಸ್ತ್ರಗಳ ಅಧ್ಯಯನ, ದೇವರ ಪ್ರದಕ್ಷಿಣೆ, ನಮಸ್ಕಾರ, ಹಿರಿಯರ ಗುರುಗಳ ಸೇವೆ, ಇವುಗಳನ್ನಾದರೂ ನಿಷ್ಕಾಮವಾಗಿ ಮಾಡಿ ಆ ಭಗವಂತನ ಪ್ರೀತಿಯನ್ನು ಪ್ರಾರ್ಥನೆ ಮಾಡೋಣ, ಭಕ್ತಿಯನ್ನು ಪ್ರಾರ್ಥನೆ ಮಾಡೋಣ, ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವ ದೃಷ್ಟಿಯಲ್ಲಿ ಈ ಭಾಗವತದ ಸಂದೇಶವನ್ನು ತಿಳಿದುಕೊಂಡು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ಒಂದು ಪರ್ಯಾಯದ ಶ್ರೀರು ಪರ್ಯಾಯದ ಪ್ರಸಂಗದಲ್ಲಿ ಅತ್ಯಂತ ಅಭಿಮಾನದಿಂದ ನಮ್ಮನ್ನು ಕರೆದು ಈ ಒಂದು ಪ್ರವಚನವನ್ನು ಮಾಡುವುದಕ್ಕೆ ತಮ್ಮ ಅಪೇಕ್ಷೆಯನ್ನು ವ್ಯಕ್ತ ಮಾಡಿದ್ದಾರೆ ವೇದವರ್ಧನ ತೀರ್ಥರು. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ, ಶ್ರೀಕೃಷ್ಣ ಪರಮಾತ್ಮನ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ನಮ್ಮ ಉಪಾಸ್ಯ ಮೂರ್ತಿಗಳಾದ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಪಾದಪದ್ಮಗಳಲ್ಲಿ ಈ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರವಣ ಮಾಡಿದ ನಿಮಗೆಲ್ಲರಿಗೂ ದೇವರು ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನೀಡಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತೇವೆ. ರಾಮನಾಮವನ್ನು ಸ್ವಲ್ಪ ಸ್ಮರಣೆ ಮಾಡಿ. ರಾಮ 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 ರಾಮ. ರಾಮ 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 ರಾಮ. ಜೈ ಶ್ರೀರಾಮ್.